ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಬಿಯಾಂಡ್ ದ ಕಾಮ್ಸ್ ಕಾರ್ಯಕ್ರಮ ಸ್ವಾಗತ. ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ. 7,000 ಸಬ್ಸ್ಕ್ರೈಬರ್ಸ್ ಬಂದಿರೋದು ಸೂಪರ್ಬ್ ಆಗಿದೆ. ಎಲ್ಲಾ ಥಮ್ಸ್ ಅಪ್ ಅಂತ ಹೇಳ್ತಾ ಇರೋದು ಸೂಪರ್ ಆಗಿದೆ. ನಾನು ಸುಮೇಶ್ ಗೋಣಿ ಜೊತೆಗೆ ಶಶಾಂಕ್ ಸುರೇಶ್ ಇದ್ದಾರೆ. ಸುಮೇಶ್ ಗೋಣಿ ಹೆಸರು ಚೇಂಜ್ ಮಾಡ್ಬೇಕಿತ್ತಲ್ಲ, ಇಬ್ರದ್ದು ಹಾಕ್ಬೇಕಿತ್ತು ನಾನು. ಕರೆಕ್ಟ್. ಬಟ್ ಬಿಡಿ, ಏನೇನೋ ನಾಮ ಒಂದೇ, ದೇಹ ಹಲವು ನಾಮ ಒಂದೇ ಅನ್ನೋ ತರ. ಆದ್ರೆ ನಮ್ಮ ತಂಡ ಒಂದೇ ಅಂತ ನಿನ್ನೆ ಗೊತ್ತಾಯ್ತು. ನಿನ್ನೆ ಪಂದ್ಯ RCB ಏನ್ ಗೆಲ್ತು. ಫಸ್ಟ್ ಆಫ್ ಆಲ್ ಎಸ್, RCB ಗೆದ್ದಿದೆ. ಬಟ್ ನಮ್ಮ RCB ತರ ಅನಿಸ್ತು ನಿನ್ನೆ. ಬಾಯಿಗೆ ಬಂದ್ಬಿಟ್ಟೇ ಗೆಲ್ಬೇಕು ಅಂತ ಏನಿರುತ್ತೆ. ಕಡೆಗೂ ವಿಂಟೇಜ್ RCB ಸಿಕ್ತು. ಲಾಸ್ಟ್ ಓವರ್ ಅಲ್ಲಿ ಗೆದ್ವಿ ಮ್ಯಾಚ್ ನ. ಏಜಲ್ವುಡ್ಗೆ ಈ ಬೆಂಗಳೂರು ಪ್ಯಾಲೇಸ್ ಇಲ್ಲಾಂದ್ರೆ ವಿಧಾನಸೌಧ ಕೀ ಬೇಕು ಅಂತಂದ್ರೆ ಕೊಟ್ಬಿಡ್ಬೇಕು. ಆ ಮನುಷ್ಯ ಏನ್ ಕೇಳ್ತಾರೋ ಅವ್ರಿಗೆ ಆ ಕೀ ಕೊಟ್ಬಿಡ್ಬೇಕು. ಗಿವ್ ಇಮ್ ದ ಕೀಸ್ ಫಾರ್ ದ ಸಿಟಿ ಅಂತ ಹೇಳ್ತಾರೆ ಯಾರು ಚೆನ್ನಾಗ್ ಮಾಡಿದ್ರೆ. ಆ ಕಡೆ US ಅಲ್ಲಿ ಇಲ್ಲಾಂದ್ರೆ UK ಅಲ್ಲೆಲ್ಲ ಗಿವ್ ಇಮ್ ದ ಕೀಸ್ ಟು ದ ಸಿಟಿ ಅಂತ. ಆ ತರ ಬೆಂಗಳೂರ್ದೇನಾದ್ರು ಲಾಕ್ ಹಾಕಿ ಕೀ ಇಟ್ಕೊಂಡಿದ್ರೆ ಇವ್ರಿಗೆ ಆ ಕೀ ಕೊಟ್ಬಿಡ್ಬೇಕು ಈ ಮನುಷ್ಯಂಗೆ. ಆಮೇಲೆ ಬೇಜಾನ್ ಜನ ಹೇಳ್ತಾ ಇದಾರೆ ಹೇಜಲ್ವುಡ್ ಒಂದ್ ಸ್ಟ್ಯಾಚು ಕಟ್ಬೇಕು, ಸೊ ದಟ್ ಮುಂಬರುವಂತ ಜನರೇಷನ್ಗೆ ಈ ಮನುಷ್ಯ ಏನ್ ಒಳ್ಳೆ ಕೆಲಸ ಮಾಡಿದ್ದ ಬೆಂಗಳೂರಿಗೆ ಅಂತ ಗೊತ್ತಾಗುತ್ತೆ ಅಂತ. ಅದನ್ನು ಒಂದು ಸೀರಿಯಸ್ ಆಗಿ ತಗೊಂಡು ಪಿಟಿಷನ್ಸ್ ಆಗ್ಬೇಕಾಗತ್ತೆ. ಎಷ್ಟು ಸಲ ನಾವು ನೋಡಿದೀವಿ ಕ್ಲಚ್ ಬೌಲರ್, ಫಾಸ್ಟ್ ಬೌಲರ್ ಡೆತ್ ಓವರ್ಸ್ ಅಲ್ಲಿ RCB ಗೆ ಮ್ಯಾಚ್ ಗೆಲ್ಸ್ಕೊಟ್ಟಿರೋದ್ನ. ಬ್ಯಾಟರ್ಸ್ ಗಳೆಲ್ಲ ಸೂಪರ್ ಸ್ಟಾರ್ಸ್ ಇದಾರೆ. ಅವರು ಆಸ್ಟ್ರೇಲಿಯರ್ ಇಂದ ಹಿಡಿದು ಕ್ರಿಸ್ ಗೇಲು, ABD ವಿಲಿಯರ್ಸ್ ಎಲ್ಲ ಸೂಪರ್ ಸ್ಟಾರ್ ಗಳಿದ್ದಾರೆ ಫಾರಿನ್ ಇಂದ ಬಂದಂತವ್ರು. ಬಟ್ ಆಸ್ ಎ ಬೌಲಿಂಗ್ ಸೂಪರ್ ಸ್ಟಾರ್ ನೋಡ್ತಾ ಇರೋದು ಹೇಜಲ್ವುಡ್. ಅಂಡ್ ಲಾಸ್ಟ್ ಗೇಮು ಅದೇ ಮಾಡಿದ್ರು ಪಂಜಾಬ್ ಕಿಂಗ್ಸ್ ಮೇಲೆ. ಈ ಗೇಮ್ ನಲ್ಲಿ 17-19 ಓವರ್ 2 ಓವರ್ ಹಾಕಿ 7 ರನ್ ಕೊಟ್ಟು 3 ವಿಕೆಟ್. ಅದ್ರಲ್ಲಿ ಬೇರೆ ಲೆಜೆಂಡರಿ ರಿವ್ಯೂ JRS ಅಂತ ಚೇಂಜ್ ಮಾಡ್ಬೇಕು ನಾವು, ಜಿತೇಶ್ ರಿವ್ಯೂ ಸಿಸ್ಟಮ್ ಅಂತ. ಮುಂಬೈ ವಿರುದ್ಧ ಆಡ್ಬೇಕಾದ್ರೆ ಓಡ್ ಬಂದ್ಬಿಟ್ಟು ನೋಡ್ಬಿಟ್ಟು ಪಿಚ್ ಅಲ್ಲಿ ಇದೆ ಅಂತ ಬಿದ್ಬಿಟ್ಟು ನೋಡ್ಬಿಟ್ಟು ರಿವ್ಯೂ ತಗೊಂಡಿದ್ರು. ರ್ಯಾನ್ ರಿಕಲ್ಟನ್ ಇನ್ಲೈನ್ ಇದೆ ಅಂತ. ಇವಾಗ ನೋಡಿದ್ರೆ ಆ ಬ್ಯಾಟ್ ಹಿಂಭಾಗದಲ್ಲಿ ತಾಗಿ, ನಾನು ಬೇಜಾನ್ ಮ್ಯಾಚಸ್ ನೋಡಿದೀವಿ. ಈ ತರ ಆಗಿರೋದ್ನ ಎಲ್ಲಿ ನೋಡಿದೀವಿ. ನೆಲಕ್ ತಾಗಿದೆ ಅಂತ ಎಲ್ಲ ಅನ್ಕೊಳ್ತಾ ಇದ್ರು. ಇಲ್ಲ, ಫಸ್ಟ್ ಬ್ಯಾಟಿಗೆ ತಾಗಿದೆ, ಆಮೇಲೆ ಬ್ಯಾಟ್ ನೆಲಕ್ ಕೊಟ್ಟಿರೋ ಸೌಂಡ್. ನಾನು RR ಅವ್ರ ರಿವ್ಯೂ ತಗೊಂಡ್ರು ಅನ್ಕೊಂಡೆ ವೈಡ್ ಇದೆ ಅಂತ. ಆಮೇಲೆ ನೋಡಿದ್ರೆ RCB ಅವ್ರ ರಿವ್ಯೂ ತಗೊಂಡಿದ್ರು ಎಡ್ಜ್ ಆಗಿದೆ ಅಂತ. ಅದು ಸೂಪರ್ ಆಗಿ ವರ್ಕೌಟ್ ಆಯ್ತು. ಆಮೇಲೆ ಮಾಸ್ಟರ್ ಕ್ಲಾಸ್ ಹೇಜಲ್ವುಡ್, ಮಾಸ್ಟರ್ ಕ್ಲಾಸ್ ನೆನೆ. ಅಂಡ್ ಡಿಸರ್ವಿಂಗ್ಲಿ ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಕೊಟ್ರು. ಅಕಸ್ಮಾತ್ ಏನಾದ್ರು ಇನ್ನೊಂದು ವಿಕೆಟ್ ಬಂದು ಹ್ಯಾಟ್ರಿಕ್ ಆಗೋಗಿದ್ರೆ ಹ್ಯಾಟ್ರಿಕ್ ಸಿಗದು, ಫೈಫರ್ ಸಿಗದು. ಜಾಶ್ ದ ಬಾಸ್ ಕೇಳ್ತಾ ಇದ್ದೀನಿ, ನೀವ್ ಹೇಳ್ತಾ ಇರೋದು ಆ ಒಂದು ಸಮರಿ ಏನ್ ಕೇಳಕ್ಕೆ ಚೆನ್ನಾಗಿದೆ ಅಂತ, ಆಲಿಸೋದಕ್ಕೆ ಎಷ್ಟು ಚೆನ್ನಾಗಿದೆ. ಹೇಳ್ತಾ ಇದ್ದಂಗೂ ಅದೆಲ್ಲ ವಿಜುವಲ್ಸ್ ಜ್ಞಾಪಕ ಬರ್ತಾ ಇದೆ ಕಣ್ಮುಂದೆ. ಹೇಳಿ ನಿಮ್ ಡೈಲಾಗ್ ಹೇಳಿ. ಆ ಹೇಜಲ್ವುಡ್ಡಿನ ಬೌಲಿಂಗು ಚಂದ್ರಾರ್ಕವಾಗಿ ನಿಲ್ಲುವಂತದ್ದೇ ಹೊರತು. ಪ್ರೀ ಶೋಲೆಲ್ಲ ಅಣ್ಣವ್ರು ಡೈಲಾಗ್ ಹೇಳಿದ್ರು ಸೂಪರ್ ಆಗಿ. ಹೇಳಿ, ಫಸ್ಟ್ ಹೆಡ್ ಲೈನ್ ಹೇಳಿ. ಈ ಕನ್ನಡಿಗರ ಶಕ್ತಿ, ಈ ಕನ್ನಡಿಗರ ಸಾಹಸ, ಕನ್ನಡಿಗರ ಪೌರುಷ. ಆ ಚಂದ್ರಾರ್ಕವಾಗಿ ನಿನ್ನ ಗಾಂಧೀವ ಇಲ್ಲ. ಬಟ್ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರು ಹೇಳ್ತಾ ಇದ್ದಿದ್ದು ನನಗೆ ವಿಜುವಲೈಸ್ ಮಾಡ್ತಾ ಇದ್ದೆ ನಾನು. ನನ್ ಕಣ್ ಮುಂದನೆ ಕಾಣಿಸ್ತಾ ಇತ್ತು. ಬಿಕಾಸ್ ಲಾಸ್ಟ್ 3 overs ನಾವೆಲ್ಲ ಮೇಲ್ಗಡೆ ಪೋಸ್ಟ್ ಶೋಗೆ ಅಂತ ಎಲ್ಲ ಹೋಗ್ಬಿಟ್ಟು ಮೇಲ್ಗಡೆ ಸ್ಟುಡಿಯೋ ಅಲ್ಲಿ ಕಾಯ್ತಾ ಇದ್ವಿ. ಭುವನೇಶ್ವರ್ ಕುಮಾರ್ ಓವರ್ ನೋಡ್ಬಿಟ್ಟು, ಗುರು ಏನಿದು ಹಿಂಗಾಗೋಯ್ತಲ್ಲ, ಅಟ್ಲೀಸ್ಟ್ ಒಂದ್ 10 runs ಕಮ್ಮಿ ಕೊಟ್ಟಿದ್ರೆ ಏನೋ, ಒಂದ್ ಅಟ್ಲೀಸ್ಟ್ 12 runs 15 runs ಕೊಟ್ಟಿದ್ರು ಪರವಾಗಿಲ್ಲ, ಡಿಫೆಂಡ್ ಮಾಡೋ ಸಾಧ್ಯತೆ ಇತ್ತು ಅಂತ. 19th over ಹೇಜಲ್ವುಡ್ ಐ ಥಿಂಕ್ ಬ್ರಿಲಿಯಂಟ್ ಅಂದ್ರೆ ಬ್ರಿಲಿಯಂಟ್. ಆಮೇಲೆ ಫೀಲ್ಡ್ ಪ್ಲೇಸ್ಮೆಂಟ್ ನೋಡಿದ್ರ, ಲಾಸ್ಟ್ ಬಾಲ್ಗೆ ಅದು ಸ್ಲಿಪ್ ಅನ್ನ ತೆಗೆದು ಹಿಂದೆ ಕಳಿಸ್ದಂಗೆ ಫೈನ್ ಆಗಿ ನಿಲ್ಸಿದ್ರು ಥರ್ಡ್ ಮ್ಯಾನ್. ಗೊತ್ತಿತ್ತು ಎಡ್ಜ್ ಆಗುತ್ತೆ, ಈ ಟೈಲ್ ಎಂಡರ್ ಎಡ್ಜ್ ಮಾಡ್ಬೋದು, ಅದು ಅಲ್ಲಿಗೆ ಹೋಗುತ್ತೆ ಅಂತೇಳಿ ಥರ್ಡ್ ಮ್ಯಾನ್ ನಿಲ್ಸಿದ್ರು. ಆಮೇಲೆ 1 run ಓಡ್ಲಿಲ್ಲ, ಯಾಕೆ ಅಂದ್ರೆ ಸ್ಟ್ರೈಕ್ ತಗೊಬೇಕಾಗಿತ್ತು ಶುಭಮ್ ಡುಬೆ. ಸೊ ಒಂದೇ 1 run. ನಾನ್ ಅನ್ಕೊಂಡೆ ಮಿನಿಮಮ್ 15 run ಬೇಕು ಎಷ್ಟೇ ಹೇಳ ಅವ್ರಿಗೆ ಡಿಫೆಂಡ್ ಮಾಡೋದಕ್ಕೆ ಅಂತ. ತಗೊಳ್ಳಿ ಇನ್ನೊಂದ್ 2 run ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು 17 run ಕೊಟ್ರು ಲಾಸ್ಟ್ ಓವರ್ಗೆ ಡಿಫೆಂಡ್ ಮಾಡೋದಕ್ಕೆ. ಅಂಡ್ ಫಸ್ಟ್ ಬಾಲ್ ಫುಲ್ ಟಾಸ್ ಹಾಕಿದ್ರು ನೋಡಿ ವಿಕೆಟ್. ಆ ಧೋನಿ ಅವ್ರಿಗೂ ಫುಲ್ ಟಾಸ್ ಹಾಕ್ಬಿಟ್ಟು ವಿಕೆಟ್ ತಗೊಂತಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಾಸ್ಟ್ ಗೆದ್ದಾಗ May 18th. ಇಲ್ಲೂ ಫುಲ್ ಟಾಸ್ ಹಾಕ್ಬಿಟ್ಟು ವಿಕೆಟ್ ತಗೊಂತಾರೆ. ಆ ಮನುಷ್ಯಂಗೆ ಕೊನೆ ಓವರ್ ಅಂದ್ರೆ ಲಕ್ಕಿದೆ. ಫುಲ್ ಟಾಸ್ ಅಂತ ಹಾಕಿದ್ರೆ ಅಥವಾ ಯಾರ್ಕರ್ ಮಿಸ್ ಆಗಿ ಫುಲ್ ಟಾಸ್ ನಮಗೆ ಅವ್ರಿಗೆ ವಿಕೆಟ್ ಬಂತು, ಅದು ಮೇನ್ ಆಗಿದೆ. ಬಟ್ ಎಸ್, ಫಸ್ಟ್ ಬ್ಯಾಟ್ ಮಾಡಿ ಗೆಲ್ಲೋದು ಬಹಳ ಕಷ್ಟಕರ ಅಂತಿದ್ವಿ ವೇದ. ಫೈನಲಿ ಪವರ್ ಪ್ಲೇ, ನೀವೇನ್ ಹೇಳಿದ್ರಿ, ವಿಕೆಟ್ ಕಳ್ಕೊಳ್ದೆ ಪವರ್ ಪ್ಲೇ ಆಡಿದ್ರು. ಸಾಲ್ಟ್ ಮತ್ತೆ ಕೊಹ್ಲಿ ಪಾರ್ಟ್ನರ್ಶಿಪ್ ಚೆನ್ನಾಗ್ ಬಂತು. ಹಾಫ್ ಸೆಂಚುರಿಗಳು ನೋಡಿದ್ವಿ. ಅಂಡ್ ಬ್ಯಾಟ್ ಸೆನ್ಸಿಬ್ಲಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ.
ಅಲ್ಲ ಬೇಕಾಗಿತ್ತು, ಸೆನ್ಸಿಬಲ್ ಬ್ಯಾಟಿಂಗ್ ಅಪ್ರೋಚ್ ಬೇಕಿತ್ತು. ನೀವು ಸುಮ್ನೆ ಇಷ್ಟ ಬಂದಂಗ ಆಡ್ತೀನಿ ವಿಕೆಟ್ಸ್ ಕಳ್ಕೊಂಡ್ರೆ ಚಾನ್ಸೇ ಇಲ್ಲ. ನಿನ್ನೆ 170 180 ಹೊಡಿಯಕ್ ಆಗ್ತಾ ಇರ್ಲಿಲ್ಲ. ಪವರ್ ಪ್ಲೇ 2-3 ವಿಕೆಟ್ ಕಳ್ಕೊಂಡಿದ್ರೆ. ಅಂಡ್ ಯಾವ ತರ ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕ್ಕಲ್ ಮತ್ತೆ ಕಂಟಿನ್ಯೂ ಮಾಡಿದ್ರು. ಐ ಥಿಂಕ್ ಬ್ರಿಲಿಯಂಟ್ ಟು ವಾಚ್. ಅದೊಂಥರ ಖುಷಿ ಆಗುತ್ತೆ. ಬಿಕಾಸ್ ನೀವು ನಿನ್ನೆ ನೋಡಿದ್ರೆ ಐ ಥಿಂಕ್ ಅರೌಂಡ್ 32 ಡಾಟ್ ಬಾಲ್ಸ್ ಅಷ್ಟೇ ಇದ್ದಿದ್ದು. ಬಿಕಾಸ್ ಇವ್ರಿಬ್ರು ಜಾಸ್ತಿ ಹೊತ್ತಾಡಿ ಆ ಡಾಟ್ ಬಾಲ್ಸ್ ಏನ್ ಇವ್ರಿಬ್ರು ಜಾಸ್ತಿ ಆಡಲ್ವಲ್ಲ, ಆ ಒಂದು ರೀಸನ್ ಇಂದ ಇನ್ ದಿ ಎಂಡ್ ಅಷ್ಟು ಚೆನ್ನಾಗಿ ಫಿನಿಶ್ ಬಂದಿಲ್ಲ ಅಂದ್ರು, ಎಕ್ಸ್ಪೆಕ್ಟೇಷನ್ ತಕ್ಕ ಫಿನಿಶ್ ಬಂದಿಲ್ಲ ಅಂದ್ರು 200 ಕ್ರಾಸ್ ಮಾಡ್ತಾರೆ. ಅಂಡ್ ಈ ಆವೃತ್ತಿಯಲ್ಲಿ ಏನ್ ನೋಡಿರೋದಂದ್ರೆ 200 ಕ್ರಾಸ್ ಮಾಡಿದ ತಕ್ಷಣ ಟೀಮ್ಸ್ ಡಿಫೆಂಡ್ ಮಾಡಕ್ ಸಾಧ್ಯತೆ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಒಂದು ಸರ್ವೈವ ಇನ್ ಪ್ಲೇ ಬರುತ್ತೆ. ಸೊ ಅದ್ರ ರಿವರ್ಸ್ ಏನಾಗುತ್ತೆ ಅದೆಲ್ಲ ಒಂದು ಬರುತ್ತೆ. ಇನ್ನೊಂದು ಬಾಲ್ ಚೇಂಜ್ ಮಾಡ್ಬೋದು. ಅರೌಂಡ್ 13 overs 14 overs ಟೈಮ್ ಅಲ್ಲಿ ನಿಮ್ಗೆ ಬಾಲ್ ಚೇಂಜ್ ಮಾಡೋ ಒಂದು ಇದಿದೆ, ಅವೈಲಬಿಲಿಟಿ ಇದೆ. ಬಿಕಾಸ್ ಡ್ಯೂ ಬಂದಾಗ ಚೇಂಜ್ ಮಾಡ್ಬೋದು ಅಂತ ಅಂಪೈರ್ಸ್ ಡಿಸಿಷನ್ ಮಾಡಿರೋದು. ಅದೇ ಆಗಿದ್ದು ಕೂಡ. ಕೃಣಾಲ್ ಪಾಂಡ್ಯ ಬರ್ತಾರೆ, ಆ ಬಾಲ್ ಚೇಂಜ್ ಆಗಿದ್ದು ಓವರ್ ನಿತೀಶ್ ರಾಣಾ ಪಿಕ್ ಮಾಡ್ತಾರೆ. ಅಂಡ್ ಅಗೇನ್ ಹೇಳ್ತಾ ಇದ್ವಲ್ಲ, ಈ ಮ್ಯಾಚ್ ಗೆದ್ದಿಲ್ಲ ಅಂದ್ರೆ ಅದು ರಾಜಸ್ಥಾನ್ ವಿರುದ್ಧ. ಬಿಕಾಸ್ ರಾಜಸ್ಥಾನ್ ಸ್ವಲ್ಪ ಮಿಸ್ಟೇಕ್ಸ್ ಗಳು ಜಾಸ್ತಿ ಮಾಡ್ತಿರೋದು. ಅವ್ರ ಮೇಲೂ ಗೆದ್ದಿಲ್ಲ ಅಂದಿದ್ರೆ ಬೇಜಾರಾಗಿರೋದು. ಆಮೇಲೆ ನೋಡಿದೀವಿ ಮಿಡ್ಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಗಳು ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡ್ಬೇಕಾದ್ರೆ RCB ಪರವಾಗಿ ಗೆಲ್ಸ್ಕೊಡೋದ್ನ. ಪಾರ್ಟ್ನರ್ಶಿಪ್ ಅಲ್ಲಿ ಬೌಲಿಂಗ್ ಹಾಕಿದ್ದು ಸುಯಾಶ್ ಮತ್ತೆ ಕೃಣಲ್. ಆಮೇಲೆ ಆ ಕೃಣಲ್ ನೋಡಿಬೇಕಾದ್ರೆ ಫಸ್ಟ್ ಓವರ್ ಮಾಡಕ್ ಬಂದಾಗ ಸ್ಲೋ ಡೌನ್ ಮಾಡ್ತಾರೆ ಗೇಮ್ ನ. ಅವರೆಲ್ಲ ಮೊಮೆಂಟಮ್ ಇದೆ ಅಂತ ಹೇಳಿದ ತಕ್ಷಣ ಆ ಸುಯಾಶ್ ಟೋಪಿ ತಗೊಂಡ್ಬಿಟ್ಟು ಬಾಲ್ ಹಿಡ್ದಿರ್ತಾರೆ. ಅದಕ್ಕೆ ಸ್ವಲ್ಪ ಅಪೀಲ್ ಮಾಡ್ತಾರೆ 5 ರನ್ ಬೇಕು ಅಂತ. ಬಟ್ ಆಲ್ರೆಡಿ ಬಾಲ್ ಡೆಡ್ ಆಗಿರತ್ತೆ ಅಂತ ಹೇಳಿ ಅದನ್ನ ಕೊಡಲ್ಲ. ಬಟ್ ಆ ವಾದ ವಿವಾದನೆ ಒಂದ್ 2 ನಿಮಿಷ, ಇನ್ನೊಂದು ಸ್ಟ್ರಾಟಜಿಕ್ ಟೈಮ್ ಔಟ್ ತರದಷ್ಟೇ ಟೈಮ್ ಆಗುತ್ತೆ. ಸೊ ಆ ಗ್ಯಾಪ್ ಏನಿದೆ ನಾವು ತುಂಬಾ ಸಲ ನೋಡಿದೀವಿ. ಚೆನ್ನಾಗ್ ಆಡ್ತಿರುವಂತ ಟೀಮ್ ಈ ತರ 2-2.5 ನಿಮಿಷ ಗ್ಯಾಪ್ ಕೊಟ್ರೆ, ಸ್ಲೋ ಡೌನ್ ಆದ್ರೆ ವಿಕೆಟ್ ಕೈ ಚೆಲ್ಲದ್ನ. ಸೊ ಅದು ಆಗಿದ್ದು ಕೃಣಾಲ್ ಪಾಂಡ್ಯ ಅವರ ಒಂದು ಪಾರ್ಟ್ನರ್ಶಿಪ್ ನ ಬ್ರೇಕ್ ಮಾಡ್ತಾರೆ, ಸೆಕೆಂಡ್ ವಿಕೆಟ್ ಪಾರ್ಟ್ನರ್ಶಿಪ್ ನ. ಲಾಸ್ಟ್ ಬಾಲ್ ಡಾಟ್ ಬಾಲ್ ಏನಿದೆ, ಐ ಥಿಂಕ್ ರಜತ್ ಪಟ್ಟಿದಾರ್ ಅನ್ಸುತ್ತೆ ಎತ್ಕೊಂಡು ವಾಪಸ್, ರಜತ್ ಪಟ್ಟಿದಾರ ವಿರಾಟ್ ಕೊಹ್ಲಿನ ಗೊತ್ತಿಲ್ಲ, ಎತ್ತಿ ವಾಪಸ್ ಹೊಡಿತಾರೆ ಕೀಪರ್ಗೆ. ಅದೇನಾಗುತ್ತೆ, ಹಿಂಗ್ ಬ್ಯಾಟ್ ಹಿಂಗ್ ಇಟ್ಕೊಂಡಿರ್ತಾನಲ್ಲ ನಿತೀಶ್ ರಾಣಾ, ಬಂದ್ ಬ್ಯಾಟಿಗೆ ಹೊಡಿಯತ್ತೆ. ಬ್ಯಾಟಿಗೆ ಹೊಡೆದು ಒಂದ್ ಕೈಯಿಂದ ಬ್ಯಾಟ್ ಬೀಳತ್ತೆ. ಸ್ವಲ್ಪ ಚೋಕ್ ಕೊಟ್ಟಿರೋ ತರ ಇತ್ತು ಅನ್ಸುತ್ತೆ. ಸಡನ್ ಆಗಿ ಬ್ಯಾಟ್ ನಿಮ್ ಕೈಯಿಂದ ಬೀಳುತ್ತಲ್ಲ, ಅದಾಗಿದ್ದು. ಅದಾದ್ಮೇಲೆ ಸುಯಶ್ ಹತ್ರ ಹೋಗಿದ್ದು ಬಾಲ್. ಕರೆಕ್ಟ್. ಆಮೇಲೆ ಏನಂದ್ರೆ ಆ ಸ್ಪಿನ್ ಬೌಲರ್ಸ್ ಗಳಿಬ್ರು ಒಂಥರ ಮ್ಯಾಜಿಕ್ ಮಾಡಾಕಿದ್ರು. ಆಮೇಲೆ ಇವ್ರು ರಾಜಸ್ಥಾನ್ ರಾಯಲ್ಸ್ ಅವರು ಅಯ್ಯಯ್ಯೋ ನಾವು ಲಾಸ್ಟ್ 2 ಗೆಲ್ಲೋ ಮ್ಯಾಚ್ ಸೋತಿದೀವಿ, ವಿಕೆಟ್ ಕಳ್ಕೊಂಬಾರ್ದು ಅಂತ ಸ್ವಲ್ಪ ಶೆಲ್ ಒಳಗಡೆ ಹೋದ್ರು, ಕಾಶಿಯಸ್ ಆಗಿ ಆಡಕ್ ಆದ್ರೇನೋ ಅಂತ. ಐ ಥಿಂಕ್ ದೇ ಮಿಸ್ಡ್ ಎ ಟ್ರಿಕ್. ಹೆಟ್ಮೇರ್ ನ ಕಳ್ಸ್ಬೇಕಾಗಿತ್ತು. ಹೆಟ್ಮೇರ್ ನ ಧ್ರುವ್ ಜುರೇಲ್ ಗಿಂತ ಮೇಲ್ ಕಳ್ಸಿದ್ರೆ ಲೆಗ್ ಸ್ಪಿನ್ನರ್ ನ ಮತ್ತೆ ಆ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನ ಅಟ್ಯಾಕ್ ಮಾಡಕ್ಕೆ ಬೆಟರ್ ಆಪ್ಷನ್ ಇರೋದು. RCBN ಪ್ಲೇಯರ್ ಬೇರೆ, ಹೆಟ್ಮೇರ್ ನ ಕಳಿಸ್ದಲೆ ಸ್ವಲ್ಪ ನಿಧಾನಕ್ಕೆ ಕಳ್ಸಿದ್ದು ಅವ್ರಿಗೆ ಮುಳುವಾಯ್ತು ಅಂತ ನನಗಲ್ಲ. ಅದು ಟೆಂಪ್ಲೇಟ್ ಹಿಂದಿನ 3 ಮ್ಯಾಚ್ ಇದೇ ತರ ಆಗಿದೆ ಅವ್ರಿಗೆ. ಚಾರ್ಜ್ ಚೆನ್ನಾಗಿ ಚೇಸ್ ಮಾಡ್ತಾರೆ, ಸ್ಟಾರ್ಟ್ ಚೆನ್ನಾಗಿ ಬರುತ್ತೆ, ಒಳ್ಳೆ ಪಾರ್ಟ್ನರ್ಶಿಪ್ ಗಳು ಬರುತ್ತೆ, ಒಳ್ಳೆ ಬೇಸ್ ಸೆಟ್ ಆಗುತ್ತೆ, ಮಿಡ್ಲ್ ಆರ್ಡರ್ ಚೆನ್ನಾಗೇನೆ ಎಕ್ಸೈಡ್ ಮಾಡ್ಕೊಂಡ್ ಬರ್ತಾರೆ. ಲಾಸ್ಟ್ ಫ್ಯೂ ಓವರ್ಸ್ ಅಲ್ಲಿ ಪಂದ್ಯ ಸೋಲ್ತಾ ಇರೋದು ಇದು ಬಿಗ್ ಕನ್ಸರ್ನ್ ಆಗುತ್ತೆ RRಗೆ. ಕರೆಕ್ಟ್. 5 ಸೋತಿರೋದು, ಸತತ 5 ಸೋಲು. ಅಂಡ್ ಮತ್ತೆ ಅಗೇನ್ 9 runs ಏನಿತ್ತು, ಇದು ಮಲ್ಟಿಪಲ್ ಬೈ 9 ಡಿವೈಡೆಡ್ ಬೈ 9 ಅಲ್ಲ. ಲಾಸ್ಟ್ ಗೇಮ್ 2 overs 18 ಇದ್ದಿದ್ದು, 2 overs 18 ಇದ್ದಿದ್ದು. ಸೊ ಆ 2 overs 18 ಇಲ್ಲ 1 over 9 ಅಂತ ಬಂದ್ರೆ ಗಾನ್ ಕೇಸು. ರಾಜಸ್ಥಾನ್ ರಾಯಲ್ಸ್ ಬಾಟಲ್ ಅಪ್ ಮಾಡಿದ್ದಾರೆ ಮತ್ತೊಂದ್ಸಲ. 9 of 6 2 ಸರಿ, ಅಂಡ್ ನಿನ್ನೆ 12 of 18 ಕರೆಕ್ಟ್. ದ ವೇ RR ಬ್ಯಾಟಿಂಗ್ ಅಪ್ ದ ಚೇಸಸ್ ಶುಡ್ ದೇ ಚೇಂಜ್ ದ ಲೋಗೋ ಟು ಬಾಟಲ್. RCB ಆಲ್ರೆಡಿ ಇದೆ ಹೆಸರಲ್ಲೇ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಿ, ಇಲ್ಲೇ ಈಗ ಒಂದು ಕೊಲೆ ಆಗಲಿದೆ. RCB ಬಾಟಲ್ ಅಂತ. ವಿ ಡೋಂಟ್ ಬಾಟಲ್. ಅದು ಅಲ್ಲ ಬಾಟಲ್. ಓ RC ಬಾಟಲ್ ಕಂಬ ಹೇಳ್ತಾ ಇರೋದು. ಮನೋಜ್ ಏನ್ರಿ ಮನೋಜ್ ಮರಾಪ ತುಂಬಾ ಚೆನ್ನಾಗಿ ಅವರು ಗೀಚುಗಳ ಸಾಲು, ಗೀಚಿದ ಸಾಲು ಅಂತ ಪೇಜ್ ಎಲ್ಲ ಇಟ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ಕವಿತೆ ಬರೀತಾರೆ. ಇಷ್ಟೊತ್ತು ಆ ಕವಿತೆಗಳನ್ನೇ ಓದ್ತಾ ಇದ್ರಿ ಇಲ್ಲಿ. ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಆದ್ರೂ BCCI ಕಾಂಟ್ರಾಕ್ಟ್ ಲಾಸ್ಟ್ ಟೈಮ್ ನಲ್ಲಿ ಇಲ್ಲ. ಕಿಶನ್ ಇದ್ದಾರೆ. ಟೆಸ್ಟ್ ಮ್ಯಾಚ್ ಆಡಿದ್ರು, ಆಸ್ಟ್ರೇಲಿಯಾಗ ಟೆಸ್ಟ್ ಮ್ಯಾಚ್ ಆಡಿದ್ರು ಅವರು ಮಿಸ್ ಔಟ್ ಆದ್ರು, ದೇವದತ್ ಪಡಿಕ್ಕಲ್ ಅವರು. ಅಂಡ್ ಇಶಾನ್ ಕಿಶನ್ ಅವರು ಕಾಂಟ್ರಾಕ್ಟ್ ಅಲ್ಲಿ ಇದಾರೆ. ಅದೇ ಒಂದ್ ಸ್ವಲ್ಪ ಬೇಸರ ನಂದಿದ್ದು ದೇವದತ್ ಪಡಿಕ್ಕಲ್ಗೆ. ಒಂದು ಸ್ಟ್ರಾಂಗ್ ಕೇಸ್ ನ ಇದು ತೋರಿಸ್ತಾರಲ್ಲ ಇಲ್ಲಿ, ಒಳ್ಳೆ ವೇದಿಕೆ. ಅದಕ್ಕೆ ಹೇಳೋದು IPL ಏನದು ಟ್ಯಾಗ್ ಲೈನ್ ಇದೆಯಲ್ಲ, ಅಪರ್ಚುನಿಟಿ ಮೀಟ್ಸ್ ಟ್ಯಾಲೆಂಟ್ ಅಂತ. ಸೊ ಶ್ರೇಯಸ್ ಅಯ್ಯರ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಇನ್ನ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ಬೋದೇನೋ.
ಆಲ್ರೆಡಿ ಇವಾಗ ಎಷ್ಟು ಹಾಫ್ ಸೆಂಚುರಿ ಮೇಲೆ ಹಾಫ್ ಸೆಂಚುರಿ ಹೊಡಿತಾ ಇದ್ದಾರೆ, ಒಳ್ಳೆ ರೀತಿ ಸ್ಟ್ರೈಕ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡ್ತಾರೆ. ಸೊ ಒಂದ್ ಕಡೆ ನಮಗೆ ನಮ್ಮ RCB ಎಲ್ಲ ಆಲ್ ಯೂನಿಟ್ಸ್ ಚೆನ್ನಾಗೆಲ್ಲ ಕೆಲಸ ಮಾಡ್ತು. ಇಲ್ಲಿ ಬಿಗ್ ಪ್ಲಸ್ ನಾವು ನೋಡ್ತಾ ಇರೋದು, ಅಂಡ್ ಆಫ್ ಕೋರ್ಸ್ ಇಂಗ್ಲೆಂಡ್ ಸೀರೀಸ್ ಕೂಡ ಏನ್ ಬರ್ತಾ ಇದೆ, ಜಾಫ್ರಾ ಫಾರ್ಮ್ ಅಲ್ಲಿ ವೇದ ಲಾಸ್ಟ್ ಓವರ್ ಕೂಡ ಏನ್ ಚೆನ್ನಾಗಿ ಮಾಡ್ತಾರೆ, ಸೂಪರ್ಬ್ ಆಗಿ ಲೈದಲ್ಲಿ ಕಾಣಿಸ್ಕೊಳ್ತಿರೋದು ಜಾಫ್ರಾ. ಐ ಥಿಂಕ್ ಅದೇ ಆಗ್ತಾ ಇರೋದಲ್ಲ, ಜಾಫ್ರಾ ಆರ್ಚರ್ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದಾರೆ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ಜಾಫ್ರಾ ಆರ್ಚರ್ ಅವರ ಸ್ಪೆಲ್ಗೆ ಪಾರ್ಟ್ನರ್ಶಿಪ್ ಕೊಡೋದಕ್ಕೆ ಯಾರು ಚೆನ್ನಾಗಿ ಆಗ್ತಾ ಇಲ್ಲ. ಅವ್ರಿಗೆ ಆ ಒಂದು ಮಿಸ್ ಹೊಡಿತಾ ಇರೋದೇ ಅಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಗೆ ಪಾರ್ಟ್ನರ್ ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಅದೇ ಒಂದು ಪ್ರಾಬ್ಲಮ್ ಇಲ್ಲಿ. ಬೇರೆ ಯಾವ ಬೌಲರ್ಸ್ ನೀವು ನೋಡಿದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಆಗ್ತಾ ಇಲ್ಲ. ಅಂಡ್ ಹೊಸ ಬೌಲರ್ ಸ್ಟ್ರಗಲ್ ಮಾಡ್ತಾ ಇರೋದು. ನೀವು ಫಜಲ್ ಫರೂಕಿನ ಆಸ್ ಅ ಮ್ಯಾಚ್ ಅಪ್ ತಗೊಂಬರ್ತೀರಾ ಹಿಂದಿನ ಮ್ಯಾಚ್ ಅಲ್ಲಿ. ಅಂಡ್ ವಿರಾಟ್ ಕೊಹ್ಲಿ ಲೆಫ್ಟ್ ಆರ್ಮ್ ಪೇಸರ್ ವಿರುದ್ಧ ಸ್ಟ್ರಗಲ್ ಮಾಡಿದ್ದಾರೆ ಅಂತ. ಬಟ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿದ ತಕ್ಷಣ ಎಲ್ಲಾ ಪ್ರೆಷರ್ ಇವ್ರ ಮೇಲೆ ಅನ್ಸುತ್ತೆ. ಸೊ ರನ್ಸ್ ಇವರೇ ಕಂಟ್ರೋಲ್ ಮಾಡ್ಬೇಕು, ವಿಕೆಟ್ ಇವರೇ ಪಿಕ್ ಮಾಡ್ಬೇಕಂದಾಗ ಆ ಏಬಲ್ ಪಾರ್ಟ್ನರ್ ಇಲ್ದೇ ಇರೋ ಕಾರಣ ಜಾಫ್ರಾ ಆರ್ಚರ್ ಸ್ಟ್ರಗಲ್ ಮಾಡ್ತಾ ಇರೋದಂತ ಅನ್ಸ್ತಾ ಇದೆ ನನ್ಗೆ. ಸ್ಟ್ರಗಲ್ ಇಸ್ ಕಂಟಿನ್ಯೂಯಿಂಗ್. ಅದಕ್ಕೂ ಕಾಲ್ ಬಂದಿತ್ತು, ಡು ನಾಟ್ ಡಿಸ್ಟರ್ಬ್ ಹಾಕಿರ್ಲಿಲ್ಲ, ಡು ನಾಟ್ ಡಿಸ್ಟರ್ಬ್ ಕಟ್ ಆಗ್ಬಿಡುತ್ತೆ ಕಾಲ್ ಬಂದ್ರೆ. ಮೊಬೈಲ್ ಅನ್ನ ಬಳಸ್ತಾ ಇರೋದ್ರಿಂದ ಈ ಒಂದು ತೊಂದರೆ, ಟೆಕ್ನಾಲಜಿ. ಗಾಟ್ ಇಟ್. ಆಮೇಲೆ ನೀವ್ ಹೇಳ್ತಿದ್ರಿ 9ನೇ ಓವರಲ್ಲಿ ಏನಾದ್ರು ವಿಕೆಟ್ ಬಿದ್ರೆ ಸ್ಟ್ರೈಟ್ ಅವೇ ರಜತ್ ಪಟಿದಾರ್ ಬರ್ಬೇಕು, ಸ್ಪಿನ್ನರ್ಸ್ ಗಳನ್ನೆಲ್ಲ ಚೆನ್ನಾಗ್ ಮಾಡ್ತಾರೆ, ದೇವದತ್ ಪಡಿಕಲ್ ಆಮೇಲೆ ಕೆಳಗಡೆ ಹೋಗ್ಬೋದು ಅಂತ. ಬಟ್ ನಂಬರ್ 3 ಬಂದು ದೇವದತ್ ಪಡಿಕಲ್ 180 ಸ್ಟ್ರೈಕ್ ರೇಟ್ ಅಲ್ಲಿ ಹಾಫ್ ಸೆಂಚುರಿ ಹೊಡ್ಕೊಟ್ಟು ಮತ್ತೆ ತೋರ್ಸ್ಕೊಟ್ರು ವಿರಾಟ್ ಕೊಹ್ಲಿ ಅವ್ರ ಜೊತೆ ಬೆಸ್ಟ್ ಪಾರ್ಟ್ನರ್ ಸದ್ಯಕ್ಕಿರೋದು ಅಂತ ಅಂದ್ರೆ ಅದು DDPನೇ ಅಂತ. ಸೂಪರ್ಬ್ ಆಗಿ ಆ ಒಂದು ಆಕ್ಸಿಲೇಟ್ ಮಾಡಿದ್ರು ಇನ್ನಿಂಗ್ಸ್ ನ. ಎಲ್ಲೂ ರನ್ ರೇಟ್ ನ ಡ್ರಾಪ್ ಆಗೋದಕ್ಕೆ ಬಿಡ್ಲಿಲ್ಲ. ಸೊ ಅದು ಸ್ಟ್ರೈಟ್ ಅವೇ ಅವ್ರು ಬ್ಯಾಟಿಂಗ್ ಆಡ್ತಿರ್ಬೇಕಾರೆಲ್ಲ 220 ಆನ್ ದ ಕಾರ್ಡ್ಸ್ ಅಂತಾನೆ ಇದ್ದಿದ್ದು. ನೆನ್ನೆಲ್ಲ ಕಮೆಂಟ್ಸ್ ಅಲ್ಲಿ ಆಗ್ತಿದ್ರಲ್ಲ 220 ಬರ್ಬೋದಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಂತ. ಸಾರಿ, ನಾ ಕನ್ನಡ ಮರ್ತ್ಬಿಟ್ಟಿದ್ದೆ. ನಾನು ಆಕ್ಚುಲಿ ಇನ್ನೊಂದೇನ್ ಗೊತ್ತಾ, ಪ್ರಾಬಬ್ಲಿ ಮೊನ್ನೆ ಏನ್ ಇನ್ನಿಂಗ್ಸ್ ಆಡಿದ್ರಲ್ಲ ಪಂಜಾಬ್ ಮೇಲೆ, ಅದು ಒಂಥರ ಸೀಲ್ಡ್ ಡೀಲ್ ಅಂತ ಏನಿದ್ದು. ದೇವದತ್ ಪಡಿಕಲ್ ಅವ್ರ ಮೇಲೆ ಏನ್ ಕ್ವೆಶನ್ ಮಾರ್ಕು, ಎಕ್ಸ್ಕ್ಲಮೇಟರಿ ಮಾರ್ಕು, ಏನೇನೆಲ್ಲ ಸೈನ್ಸ್ ಗಳಿತ್ತೋ ಅದನ್ನಲ್ಲಿ ಕ್ಲಿಯರ್ ಮಾಡ್ಕೊಟ್ ತೋರ್ಸಿ, ನಾನು ಈ ಜಾಗ ನಂದು, ನಾನ್ ಇಲ್ಲಿ ಆಡ್ತೀನಿ ಅಂತ ತೋರ್ಸ್ಕೊಟ್ಮೇಲೆ ರಜತ್ ಪಟ್ಟಿದಾರು ಅಲ್ಲಿ ಸೈಲೆಂಟ್ ಆಗ್ಬೇಕಾಯ್ತು ಅಂತ ಅನ್ಸುತ್ತೆ. ಆ ತರ ಒಂದು ಪರ್ಫಾರ್ಮೆನ್ಸ್ ಬಂದಿದ್ದು. ಟೆಂಪ್ಟೆಡ್ ಟು ಗೋ ವಿತ್ ಬೆತಲ್. ಬೆತಲ್ ಸೂಪರ್ ಬೌಂಡ್ರಿ ಸೇವ್ ಸೂಪರ್ ಆಗಿ ಮಾಡಿದ್ರು ಬೆತಲ್. ಎಸ್ಪೆಷಲಿ ಆಫ್ಟರ್ ದಟ್ ಸೇವ್ ಆರ್ ಸ್ಟಿಕ್ ವಿತ್ ರೊಮ್ಯಾರಿಯೋ. ಏನು ಗೆಲ್ಲೋ ಕಾಂಬಿನೇಷನ್ ನ ಯೂಶಲಿ ಚೇಂಜ್ ಮಾಡಲ್ಲ ಯಾವುದೇ ತಂಡ ಆಗ್ಲಿ, ಅಂಡ್ ಎಸ್ಪೆಷಲಿ RCB. ಸೊ ರೊಮ್ಯಾರಿಯೋ, ಶೆಪರ್ಡ್ ಬೇರೆಯವ್ರಿಗೆ ಏನಾದ್ರು ದುಬಾರಿ ಆಗ್ತಾ ಇದ್ರೆ, ಲೈಕ್ ನೆನ್ನೆ ಭೂವಿ ಅವರಾದ್ರು, ಆ ತರ ಇವ್ರು ಒಂದೊಂದು ಓವರ್ ಹಾಕೊಡ್ತಾರೆ, ವಿಕೆಟ್ ಟು ವಿಕೆಟ್ ಮಾಡ್ತಾರೆ, ವೈಡ್ ಯಾರ್ಕರ್ಸ್ ನ ಚೆನ್ನಾಗ್ ಹಾಕ್ತಾರೆ. ಅಂಡ್ ಇನ್ನೋರ್ ಬ್ಯಾಟಿಂಗ್ ಸರ್ವಿಸ್ ಬಂದಿಲ್ಲ. ಏನಾದ್ರು ಅದು ಬಂದ್ರೆ ಡಮಾಲ್ ಡಿಮಿಲ್ ಅಂತ ಒಂದ್ 2-3 ಸಿಕ್ಸ್ ಹೊಡೆದು ಗೇಮ್ ಚೇಂಜರ್ ಆಗ್ಬೋದು. ನಿನ್ನೆ ಅವರು 1 ಓವರ್ ಅಲ್ಲಿ 15 ರನ್ಸ್ ಹೋದ್ರು ಕೂಡ ನೀವ್ ನೋಡಿದ್ರೆ ಔಟ್ ಸೈಡ್ ಎಡ್ಜ್ ಅಲ್ಲೇ ರನ್ಸ್ ಹೋಗಿದ್ದು. ಹೌದು, ರಿಯಾನ್ ಪರಾಗ್ ಕನ್ವೆನ್ಷನಲ್ ಬೌಂಡ್ರೀಸ್ ಅಲ್ಲ ಅವ್ರಿಗೆ, ಬ್ಯಾಡ್ ಬೌಲಿಂಗ್ ಅಲ್ಲ, ಒಳ್ಳೆ ಬೌಲಿಂಗ್ ಹಾಕಿದ್ರು. ಆ 6, 4 ಮತ್ತೆ ಇನ್ನೊಂದ್ 4 ಏನೋಯ್ತು, ಎಲ್ಲ ಔಟ್ ಸೈಡ್ ಎಡ್ಜ್ ಇಂದಾನೆ ಹೋಗಿದ್ದು. ಪರಾಗ್ ಏನು ನೋಡ್ತಾರೆ, ಸುಮ್ನೆ ಬೀಸ್ತಾ ಇರೋದು ಎಡ್ಜ್. ನಿನ್ನೆ ಐ ಥಿಂಕ್ ಒಂದು 80 to 90 ರನ್ಸ್ ಇಡೀ ಟೋಟಲ್ ಮ್ಯಾಚ್ ನಲ್ಲಿ ಎಡ್ಜ್ ಅಲ್ಲೇ ಹೋಗಿದೆ, ಎಡ್ಜ್ ಬೌಂಡ್ರೀಸ್ ಅಲ್ಲೇ. ಇವನ್ RCBಗೂ ಲಕ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದೊಂದು ಔಟ್ ಸೈಡ್ ಎಡ್ಜ್ ತಗೊಂಡ್ ಬೌಂಡ್ರಿ ಹೋಗುತ್ತೆ, ಇನ್ಸೈಡ್ ಎಡ್ಜ್ ಸ್ಟಂಪ್ಸ್ ಮಿಸ್ ಆಗಿ ಬೌಂಡ್ರಿ ಹೋಗುತ್ತೆ. ಸುಮಾರಷ್ಟು ಆ ಬೌನ್ಸ್ ಜಾಸ್ತಿ ಇದ್ದಿದ್ರಿಂದ ಎಡ್ಜ್ ಬೌಂಡ್ರೀಸ್ ಗಳು ಹಾರ್ತಾ ಇತ್ತು ಹಂಗೇನೆ. ಬಟ್ ಐ ಥಿಂಕ್ RCB ಎಲ್ಲಾದ್ರೂ ಒಂದು ಟ್ರಿಕ್ ಮಿಸ್ ಮಾಡಿದ್ರ, ಜಾಶ್ ಹೇಸಲ್ವುಡ್ಗೆ ಓಪನಿಂಗ್ ಅಲ್ಲಿ ಬೌಲಿಂಗ್ ಕೊಡ್ದಲೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ತೋರ್ಸ್ಕೊಟ್ಟಿದ್ದಾರೆ ಜಾಫ್ರಾ ಆರ್ಚರ್ ಯಾವ ತರ ಬಾಲ್ ಹಾರ್ತಾ ಇದೆ, ಇಲ್ಲಿ ತಲೆಗೆ ಆಗ್ತಾ ಇದಾರೆ ಅಂತ. ಯಂಗ್ಸ್ಟರ್ಸ್ಗೆ ವೈಭವ್ ಸೂರ್ಯವಂಶಿಗೆ ಮತ್ತೆ ಯಶಸ್ವಿ ಜೈಸ್ವಾಲ್ಗೆ ಸ್ಟಾರ್ಟಿಂಗ್ ಅಲ್ಲೇ ತಲೆಗೆ ಹಾಕಪ್ಪ ನೀನು ಅಂತ ಹೇಳ್ಬಿಟ್ಟು ಸೆಕೆಂಡ್ ಓವರೇ ಕೊಡ್ಬೋದಿತ್ತೇನೋ. ಅಲ್ಲೇ ಆಕ್ಚುಲಿ ಸ್ವಲ್ಪ ಎಡುತ್ತಾ ಇದಾರೆ ಅನ್ಸುತ್ತೆ. ಬಿಕಾಸ್ ಅಂಡ್ ಯಶ್ ಅವರ ಫಾರ್ಮ್ ಕೂಡ ಸ್ವಲ್ಪ ಕನ್ಸರ್ನಿಂಗ್ ಆಗಿ ಕಾಣಿಸ್ತಾ ಇರೋದು. ಪ್ರಾಬಬ್ಲಿ ಲಾಸ್ಟ್ ಓವರ್ ಅದೇನು ಬೌಲಿಂಗ್ ಹಾಕಿದ್ರು ಅದರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಹೆಚ್ಚಾಗಿರುತ್ತೆ ಅಂತ ಅನ್ಕೋತಾ ಇದೀನಿ. ಬಟ್ ಎಸ್ಪೆಷಲಿ ಈ ತರ ಟೈಟ್ ಗೇಮ್ಸ್ ನೀವು 240, 250 ರನ್ಸ್ ಇದ್ರೆ ಒಂಥರ ಪರವಾಗಿಲ್ಲ, ನೀನು ದಯಾಲ್ ಹಾಕೋ ಆಮೇಲೆ ಹೇಸಲ್ವುಡ್ ತರ್ಬೋದು ಅಂತ. ನಿನ್ನೆ ಎಸ್ಪೆಷಲಿ ಇಬ್ರು ಲೆಫ್ಟ್ ಹ್ಯಾಂಡರ್ ಇರೋದ್ರಿಂದ ರೈಟ್ ಹ್ಯಾಂಡರ್ಸ್ಗೆ ಯಶ್ ದಯಾಲ್ ಮೂವ್ ಮಾಡ್ತಾರೆ, ಬಾಲ್ ಒಳಗ್ ಬರುತ್ತೆ, ಚಾನ್ಸಸ್ ಇರುತ್ತೆ ಅಂತ ಒಂದು ಆಪ್ಷನ್ ತಗೊಬಹುದು.
ಮ್ಯಾಚ್ ಅಪ್ಸ್ ನೋಡೋದಾದ್ರೆ ನಿನ್ನೆ ಐ ಥಿಂಕ್ ಹೇಸಲ್ವುಡ್ ಹಾಕ್ಬೇಕಾಗಿತ್ತು, ಫಸ್ಟ್ ಓವರೇ ಹಾಕ್ಬೇಕಾಗಿತ್ತು, ಭುವನೇಶ್ವರ್ ಸೆಕೆಂಡ್ ಓವರ್ ಹಾಕ್ಬೋದಾಗಿತ್ತು ಅನ್ಸ್ತದೆ ನನಗೆ. ಪರ್ಸಿಸ್ಟ್ ಮಾಡ್ತಾ ಇದಾರೆ, ಗೇಮ್ ಪ್ಲಾನ್ ಅಲ್ಲೇ ಇರ್ಬೇಕು ಅನ್ಸುತ್ತೆ. ಅವ್ರು ನಮಗೆ ಲೇಟರ್ ಆಫ್ ದ ಫೇಸ್ ಅಲ್ಲಿ ಬೇಕಾಗಬಹುದು. ಆರಂಭದಲ್ಲೇ ಆ ವ್ಯಾಲ್ಯೂ ಏನಿದೆ ಪವರ್ ಪ್ಲೇ, ಈ ಸ್ಟಾರ್ಟ್ ಅಲ್ಲಿ ವ್ಯಾಲ್ಯೂ ಪ್ಲಸ್ ಫಿನಿಶ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ಅದ್ ನೋಡ್ಕೊಂಡು ಮೇ ಬಿ ಅವ್ರಿಗೆ ಕೊಡ್ತಾರೆ. ಅಂಡ್ ಯಶ್ ದಯಾಳ್ ಅವ್ರು ಈಗಲೇ ಹಿಂಗ ಆಗ್ತಿರೋದು, ಇನ್ನೂ ಇನ್ಎಫೆಕ್ಟಿವ್ ಆಗ್ಬೋದೇನೋ. ನ್ಯೂ ಬಾಲ್ ಕೊಡದೆ ಸ್ವಿಂಗ್ ಏನಿದೆ ಸಿಗದೆ ಇದ್ರೆ ಇನ್ನೂ ದುಬಾರಿ ಆಗ್ಬೋದಾ ಅಥವಾ ಇನ್ನೂ ಪ್ರಾಬ್ಲಮ್ ಆಗ್ಬೋದು ಅಂತ ಮೇ ಬಿ ಆ ಒಂದು ಪ್ಲಾನ್ ಅಲ್ಲಿ ಅವ್ರಿಗೆ ಸೆಕೆಂಡ್ ಓವರ್ ಕೊಡ್ತಾ ಇದಾರೆ. ಆಮೇಲೆ ಜಾಯಿಂಟ್ ಹೈಯೆಸ್ಟ್ ವಿಕೆಟ್ ಟೇಕರ್ ಜಾಶ್ ಹೇಸಲ್ವುಡ್ 16 ವಿಕೆಟ್ಸ್, ಪ್ರಸಿದ್ಧ ಕೃಷ್ಣ ಬೆಟರ್ ಎಕಾನಮಿ ಇದೆ ಅಂತ ಹೇಳ್ಬಿಟ್ಟು ಅವರು. ಅಂಡ್ ಪ್ರಸಿದ್ಧ ಕೃಷ್ಣ ಮಾಡೋದ್ ಮಿಡಲ್ ಓವರ್ಸ್ ಅಲ್ಲಿ, ಪವರ್ ಪ್ಲೇ ಆದ್ಮೇಲೆ 8 ಓವರ್ ಇಂದ 16th ಓವರ್ ಒಳಗಡೆ ಮುಗಿಸ್ತಾರೆ. ಲಾಸ್ಟಿಗೆ ಒಂದು ಫೈನಲ್ ಓವರ್ಸ್ ಮಾಡಕ್ ಈಗ ಕೊಡ್ತಾ ಇದಾರೆ. ಬಟ್ ನಮ್ ಹೇಸಲ್ವುಡ್ ಬಂದು ಕಷ್ಟಕರವಾದಂತ ಓವರ್ಸ್ ಹಾಕಿ ಪವರ್ ಪ್ಲೇಲೂ ಹಾಕ್ತಾರೆ, ಡೆತ್ ಓವರ್ಸ್ ಅಲ್ಲೂ ಹಾಕ್ತಾರೆ. ಒಂದ್ ಸ್ವಲ್ಪ ಬ್ಯಾಟರ್ಸ್ ಫೇವರಿಂಗ್ ಓವರ್ಸ್ ಅಲ್ಲಿ ಹಾಕ್ಬಿಟ್ಟು 16 ವಿಕೆಟ್ಸ್ ತೆಗ್ದಿರೋದು ಸೂಪರ್, ಹ್ಯಾಟ್ಸ್ ಆಫ್, ಸಖತ್ ಪರ್ಫಾರ್ಮೆನ್ಸ್. ಆಮೇಲೆ ಇನ್ನೊಂದು ಏನಂದ್ರೆ ಐ ಥಿಂಕ್ ಇಡೀ ಮ್ಯಾಚ್ ಅಲ್ಲಿ ಡಿಫರೆನ್ಸ್ ಆಗಿದ್ದೆ ಎಕ್ಸ್ಟ್ರಾಸ್. ನಮ್ಮ RCB ನೋಡಿ ಓಡಿಸ್ಕೊಂಡ್ರು ಕೂಡ ಒಂದ್ 4 ವೈಡ್ ಹಾಕಿದ್ರು ಅಷ್ಟೇ. ವೇರಾಸ್ ರಾಜಸ್ಥಾನ್ ರಾಯಲ್ಸ್ ಅವರು ಆಲ್ ಓವರ್ ದ ಪ್ಲೇಸ್ ಇದ್ವಿ. ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ ವೈಡ್ 4 ವೈಡ್ ಅಲ್ಲಿ ಹಾಕಿ ಪ್ರೆಷರ್ ನ ತೆಗೆದ್ಬಿಟ್ರು ನಾವು ಸ್ಟಾರ್ಟಿಂಗ್ RCB ಬ್ಯಾಟರ್ಸ್ ಇಂದ. ಆಮೇಲೆ ಲಾಸ್ಟ್ ಅಲ್ಲೂ ಸಂದೀಪ್ ಶರ್ಮಾ ಒಂದ್ 4-5 ವೈಡ್ ಹಾಕಿ ಟೋಟಲ್ ಆಗಿ 15 ವೈಡ್ ಹಾಕ್ತಾರೆ. ಆ ಎಕ್ಸ್ಟ್ರಾಸ್ ಡಿಫರೆನ್ಸ್ ನೋಡಿದ್ರೆ ಒಂದು 10 ವೈಡ್ ಇದೆ. ಸೊ ನಾವು ಗೆದ್ದಿದ್ದು 11 ರನ್ ಇಂದ. ಐ ಥಿಂಕ್ ಅಟ್ ದ ಎಂಡ್ ಆಫ್ ದ ಡೇ ನೋಡೋದಾದ್ರೆ ಹೈಂಡ್ ಸೈಟ್ ಅಲ್ಲಿ ಎಕ್ಸ್ಟ್ರಾಸ್ ಆಗ್ದಲೇ ಇರೋದೇ ನಮಗೆ ವರದಾನವಾಯ್ತು, ಅಡ್ವಾಂಟೇಜ್ ಆಯ್ತು. ಇವಾಗ ಪಾಯಿಂಟ್ಸ್ ಟೇಬಲ್ ಮೇಲೆ ಕಣ್ಣು ಹಾಯಿಸಿದ್ರೆ ನಾವು ನಮ್ಮ ಸ್ಥಾನವನ್ನು ಸ್ವಲ್ಪ ಭದ್ರಪಡಿಸ್ಕೊಂಡಿದ್ದು. ನಿನ್ನೆ ಗೆಲ್ಲೋದು ಬೇಕಾಗಿತ್ತು. ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ ಅದು ಹೇಳುತ್ತೆ ಹೇಗೆ ನಮಗೆ 12 ಪಾಯಿಂಟ್ ಸಿಗುತ್ತೆ. ಸೊ ದೇರ್ ಫೋರ್ 3ನೇ ಸ್ಥಾನದಲ್ಲಿ ಇದೀವಿ. ಒಂದ್ ಮ್ಯಾಚ್ ಜಾಸ್ತಿ ಹೇಳ್ತೀವಿ ಪರವಾಗಿಲ್ಲ. ಬಟ್ ಮುಂಬೈ ಬೆಂಗಳೂರು ಇಬ್ರು ಹತ್ರ ಇದೆ. ಈಗ ಪಂಜಾಬ್ ಗೆದ್ರೆ ಅವರು ಮುಂಬೈನ ಕೆಳಗೆ ತಳ್ತಾರೆ, ನಮ್ಮನ್ನಲ್ಲ. ಸೊ ಅದೊಂದು ಈಗ ಈ ಬಿಸ್ನೆಸ್ ಎಂಡ್ ಅಲ್ಲಿ ಟಾಪ್ 4 ಅಲ್ಲಿ ಇರೋದು ಎಷ್ಟು ಮುಖ್ಯ ಅಂತ ಗೊತ್ತಾಗ್ತಾ ಇದೆ. ಸೊ ಎಸ್, ನಿನ್ನೆ RCB ಗೆದ್ರು ತುಂಬಾ ಚೆನ್ನಾಗಿದೆ. ಇಲ್ಲಿ ಅಲ್ಲ ಅಕಸ್ಮಾತ್ ಇವಾಗ ಟಾಪ್ 2 ಫಿನಿಶ್ ಮಾಡೋದು ತುಂಬಾ ಮುಖ್ಯ. ಇವಾಗ ನಾವು ಬರೀ ಪ್ಲೇ ಆಫ್ ಸ್ಪಾಟಿಂಗ್ ನೋಡಬಾರ್ದು. ಆ ಟಾಪ್ 2 ಫಿನಿಶ್ ಮಾಡಿದ್ರೇನೆ RCB ಒಂದು ಬಲ. ನಾವು ಲಾಸ್ಟ್ 4 ಸೀಸನ್ಸ್ ಅಲ್ಲಿ 3 ಟೈಮ್ಸ್ ಏನು ಪ್ಲೇ ಆಫ್ಸ್ ನ ತಲುಪಿದೀವಿ, ಅವಾಗೆಲ್ಲ 3rd or 4th ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿ 3 ಮ್ಯಾಚ್ ಗೆದ್ರೆ ಟ್ರೋಫಿ ಅನ್ನೋ ತರ ಇದೆ. ಆ ಒಂದು ಕುಶನಿಂಗ್ ಇರುತ್ತೆ, ಡಬಲ್ ಚಾನ್ಸ್ ಟು ಫೈನಲ್ ಬೇಕಲ್ವಾ. ಅಬ್ಸಲ್ಯೂಟ್ಲಿ. ನಮ್ ನೆಕ್ಸ್ಟ್ ಮ್ಯಾಚ್ ಡೆಲ್ಲಿ ಮೇಲೆ ಏನಿರೋದಿದೆ ಅಲ್ಲ, ಸೊ ಅಲ್ಲಿ ಗೆಲ್ಲೇಬೇಕು ನಾವು. ಅದೊಂದೇ ಅಡ್ವಾಂಟೇಜ್. ಅವ್ರನ್ನ ಕೆಳ ತಳ್ಬೇಕು ಅಂದ್ರೆ ಅಲ್ಲಿ ಗೆಲ್ಲೇಬೇಕು. ಅವಾಗ ನೆಟ್ ರನ್ ರೇಟು ಬೆಟರ್ ಆಗುತ್ತೆ. ಆಮೇಲೆ 1 ಮ್ಯಾಚ್ ಜಾಸ್ತಿ ಆಡಿರ್ತೀವಿ, ಪರವಾಗಿಲ್ಲ, 2 ಪಾಯಿಂಟ್ ಜಾಸ್ತಿ ಇರುತ್ತೆ ಅವ್ರಿಗಿಂತ. ಸೊ ನೆಕ್ಸ್ಟ್ ಗೇಮ್ 29th ಬಹಳ ಕ್ರೂಷಿಯಲ್ ಪಂದ್ಯ RCB ಗೆ ಇನ್ ಕಾಂಟೆಕ್ಸ್ಟ್ ಆಫ್ ಟಾಪ್ 2 ಫಿನಿಶ್. 27th ಅದೇ ಸಂಡೇ ವಿರಾಟ್ ಅವರ ಹೋಮ್ ಗ್ರೌಂಡ್ ಸೆಲೆಬ್ರೇಷನ್ ಏನ್ ಬರುತ್ತೆ, ರೊಚ್ಚಿಗೆ ದೋಸ್ತರ ಜ್ಞಾಪಕ ಇರತ್ತೆ ಎಲ್ಲ ಅಂತ ಮಾತಾಡ್ತಾ ಇದ್ವಿ. ಬಟ್ ಇನ್ನೊಂದ್ ಏನ್ ಗೊತ್ತಾ, ನೆನ್ನೆ ನನ್ಗೆ ಏನ್ ಅನ್ಸಿದ್ದು, ಓವರ್ ದ ಸ್ಟಂಪ್ಸ್ ಬಂದು ಏನ ಒಂದು ಸೆಟಪ್ ಮಾಡ್ತಾ ಇದ್ರು ಯಶಸ್ವಿ ಜೈಸ್ವಾಲ್ ಅವ್ರಿಗೆ, ಅವರ ಸ್ಟ್ರೆಂತ್ ಏನ್ ಬೌಲಿಂಗ್ ಮಾಡ್ತಾ ಇದ್ರು. ಆ ಒಂದು ಬೌಂಡ್ರೀಸ್ ನಂತರ ಹೇಸಲ್ವುಡ್ ಅರೌಂಡ್ ದ ಸ್ಟಂಪ್ ಬಂದು ಕ್ರ್ಯಾಂಪ್ ಮಾಡ್ತಾರೆ, ರೂಮ್ ನ ಕ್ರ್ಯಾಂಪ್ ಮಾಡಿದ ತಕ್ಷಣ ಆ ವಿಕೆಟ್ ಬೀಳುತ್ತೆ. ನೆನ್ನೆ ಆ ಥಿಂಕಿಂಗ್ ಟೀಮ್ ಯಾರಿದ್ರು, ಆ ಪ್ರಾಸೆಸ್ ಮಾಡೋದ್ರಲ್ಲಿ ಯಾರಿದ್ರು, ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ರು, ಅಂಡ್ ಹೇಸಲ್ವುಡ್ ಅವರ ಒಂದು ಥಿಂಕಿಂಗ್ ಕೂಡ ನೀವು ನೋಡಿದ್ರೆ ಐ ಥಿಂಕ್ ಗೇಮ್ ಆನ್ ಆಗಿದ್ದು ಎಲ್ಲಾರುನು. ಅಂಡ್ ಸ್ಪಿನ್ನರ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಎಲ್ಲಾ ಜನ ಕೃಣಾಲ್ ನ ಕೂರ್ಸಿ ಏನಕ್ಕೆ ಕೃಣಾಲ್ ಆಡ್ತಾ ಇಲ್ಲ ಅಂತ ಪದೇ ಬಂದ್ಬಿಟ್ಟು ಪ್ರೂವ್ ಮಾಡ್ತಾ ಇರೋದು ನಾನ್ ಮ್ಯಾಚ್ ವಿನ್ನರು. ಅಂಡ್ ಸ್ಮಾರ್ಟ್ ಕ್ರಿಕೆಟರ್ ಏನಕ್ಕೆ ಅಂತ ಕೇಳಿದ್ರಲ್ಲ, ನೆನ್ನೆ ಬೌಲಿಂಗ್ ಮಾಡಿ ತೋರಿಸಿದ್ದಾರೆ ಏನಕ್ಕೆ ಅವರು ಸ್ಮಾರ್ಟ್ ಕ್ರಿಕೆಟರ್ ಅಂತ. ಎಷ್ಟ್ ಚೆನ್ನಾಗಿ ಪೇಸ್ ವೇರಿಯೇಷನ್ ಮಾಡ್ತಾ ಇದ್ರು, ಯೂಸ್ ಮಾಡ್ತಾ ಇದ್ರು. ಅಂಡ್ ಆ ಕ್ರೂಷಿಯಲ್ 8 ಓವರ್ಸ್ ಮಿಡಲ್ ಓವರ್ಸ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ಸಿದ್ರೆ ಸ್ಪಿನ್ನರ್ಸ್ ನೆನ್ನೆ. ಆಮೇಲೆ ಆ ಮನುಷ್ಯ IPL ಗೆದ್ದಿರೋಂತ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಆಸ್ ಎ ಕ್ಯಾಪ್ಟನ್ ಥಿಂಕ್ ಮಾಡಿದ್ದಾರೆ. ಆಮೇಲೆ ಆ ಜಿದ್ದಿದೆ. ನೀವು ನೋಡೋದಾದ್ರೆ ಯಾವಾಗ್ಲೂ ಡ್ರೂಪ್ ಶೋಲ್ಡರ್ಸ್ ನೋಡಲ್ಲ ಕೃಣಾಲ್ ಪಾಂಡ್ಯ ಹತ್ರ. ನೆವರ್ ಗಿವ್ ಅಪ್ ಆಟಿಟ್ಯೂಡ್, ಯಾವಾಗ್ಲೂ ಒಂಥರ ಹೊಟ್ಟೆಲಿ ಬೆಂಕಿ ಉರಿತಾನೇ ಇರುತ್ತೆ, ಅದು ಆರದೇ ಇಲ್ಲ ಆ ಬೆಂಕಿ. ಅಂಡ್ ಈ ತರ ಪ್ಲೇಯರ್ RCB ಬೇಕಾಗಿತ್ತು. ನೀವು ನೋಡೋದಾದ್ರೆ ಪ್ರೀವಿಯಸ್ ಸೀಸನ್ಸ್ ಅಲ್ಲಿ ಈ ತರ ಒಬ್ಬ ಯುಟಿಲಿಟಿ ಪ್ಲೇಯರ್, ಇಂಡಿಯನ್ ಪ್ಲೇಯರ್ 2 ಬ್ಯಾಟಿಂಗ್ ಬೌಲಿಂಗ್ ಮಾಡೋಂಥವ್ರು ಬಹಳ ಕಡಿಮೆ ಇರೋದು. ಅಂಡ್ ವಿತ್ ಚಾಂಪಿಯನ್ಶಿಪ್ ವಿನ್ನಿಂಗ್ ಎಕ್ಸ್ಪೀರಿಯನ್ಸ್, ಈ ತರ ಆಟಿಟ್ಯೂಡ್, ಮೆಂಟಲ್ ಸ್ಟ್ರೆಂತ್ ಎಲ್ಲ ನೋಡೋದಾದ್ರೆ ಸೂಪರ್ ಬೈ ಕೃಣಾಲ್ ಪಾಂಡ್ಯ RCB ಗೆ. ಸೊ ಎಲ್ಲ ಚೆನ್ನಾಗೇ ಆಯ್ತು ನಿನ್ನೆ. ಒಟ್ಟಾರೆಯಾಗಿ ಅಣ್ಣವ್ರ ಬರ್ಡೇ, ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಬರ್ಡೇ ಎಲ್ಲ ಸೇರಿ ಒಂಥರ ವಿಶೇಷ ಒಂದು ಎನರ್ಜಿ ಅಡಗಿತ್ತು ಅನ್ಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ. ಯಾರ್ಯಾರು ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿ ನೋಡಿದ್ರು ನೀವೇ ಭಾಗ್ಯವಂತರು, ನೀವೇ ಪುಣ್ಯವಂತರು. ಇನ್ನೂ ಖುಷಿ ಏನ್ ಗೊತ್ತಾ, ನಂಗೆ
ಇನ್ನೊಂದು ಖುಷಿ ಏನ್ ಗೊತ್ತಾ, ಹೇಳಿ. CSK ಕೋಚ್ ಸ್ಟೀಫನ್ ಫ್ಲೆಮಿಂಗ್ ನಮ್ಮ RCB ಎಕ್ಸಾಂಪಲ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. 6-6 ಗೆದ್ದು ಏನು RCB ನಿನ್ನೆ ಲಾಸ್ಟ್ ಸೀಸನ್ ಬ್ಲೂ ಪ್ರಿಂಟ್ ತೋರಿಸಿದ್ದಾರೆ. ಸೊ ಇನ್ನೂ ಚಾನ್ಸ್ ಇದೆ, ಇನ್ನೂ ಹೋಪ್ ಮಾಡ್ಬೋದು ನಾವು. RCB ಮಾಡಿ ತೋರಿಸಿದ್ದಾರೆ, ಆತರ ಆಡ್ಬೇಕು. ಲೈಕ್ ಆಹಾ ಬರ್ಲಿ ಬರ್ಲಿ. ವೆಟ್ಟೋರಿನೋ ಸೇಮ್ ಹೇಳಿದ್ದಾರೆ, ಸೇಮ್ ಡೇನಿಯಲ್ ವೆಟ್ಟೋರಿನೋ ಅದೇ ಹೇಳಿದ್ದಾರೆ, RCB ಅವರಿಂದ ಇನ್ಸ್ಪಿರೇಷನ್ ತಗೋತೀವಿ ಅಂತ. ಅಂಡ್ ಬರೀ ಈ ಸೀಸನ್ ನಿಲ್ಲಲ್ಲ ಅದು, ನೆಕ್ಸ್ಟ್ ಬರುವಂತ ಕಾಲಕ್ಕೂ ಲಾಸ್ಟ್ 6 ಗೇಮ್ಸ್ ಅಷ್ಟು ಗೆಲ್ಬೇಕು ಅಂತಂದ್ರೆ ಇದನ್ನ ನೆನ್ಪು ಮಾಡ್ಕೊಂತಾರೆ. ಅಂಡ್ ಆ ಒಂದು ಟೀಮ್ ಡಿಸ್ಕಷನ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ಬೇಬಿ ವಿಡಿಯೋಸ್ ಎಲ್ಲ ತೋರಿಸ್ತಾರೆ ಅನ್ಸುತ್ತೆ, ಯಾವ ತರ 1 ಗೇಮ್ ಎಟ್ ಎ ಟೈಮ್ ತಗೊಂಡು ಗೆಲ್ತಾ ಹೋದ್ರು ಅಂತ. ಅಂಡ್ ಥ್ಯಾಂಕ್ಫುಲಿ ಲಾಸ್ಟ್ ಇಯರ್ ಬೇರೆ ರಿಸಲ್ಟ್ ಗಳು ಕೂಡ RCB ಅನುಗುಣವಾಗೇ ಹೋಯ್ತು. ಸೊ ಆತರ ಎಷ್ಟು ಟೀಮ್ಸ್ ಆಗುತ್ತೋ ಗೊತ್ತಿಲ್ಲ. ಅಂಡ್ ಈ ಸೀಸನ್ ಇನ್ನೂ ಕಷ್ಟ, ಯಾಕೆ ಅಂದ್ರೆ 5 ಟೀಮ್ ಸೂಪರ್ ಆಗಿ ಆಡ್ತಿದೆ, 5-6 ಟೀಮ್ ಚೆನ್ನಾಗಿ ಆಡ್ತಿರೋದ್ರಿಂದ ಬರೀ 16 ಸಾಲಲ್ಲ ಅನ್ನೋಂತ ಒಂದು ಸ್ಟೇಜ್ ಅಲ್ಲಿ ಇರೋದ್ರಿಂದ ಇದು ಎಲ್ಲಾ ಮ್ಯಾಚ್ ಗೆದ್ರೂ ಸಹ ಕ್ವಾಲಿಫೈ ಆಗೋದು ಕಷ್ಟನೇ ಇಲ್ಲಿಂದ. ತುಂಬಾ ಕಷ್ಟ. ಬಟ್ ಅದೇನ್ ಮಾಡ್ತೀರ ಇವತ್ತು ಫಸ್ಟ್ ಅವಕಾಶ CSK SRH. ರಜತ್ ಬ್ಯಾಟಿಂಗ್ ಅಲ್ಲಿ ಏನಾಗ್ತಿದೆ, ಓಕೆ ಅದು ಎಲ್ಲರೂ ಮೇಲೆ ಹೋಗ್ತಿರೋ ಕಾಲ, ಓಕೆ ಡಿಪ್ ಆಗ್ತಿದೆ, ಬಟ್ ಬೇರೆಯವ್ರು ಎತ್ಕೊಡ್ತಾ ಇದಾರೆ. ಆ ಒಂದ್ ಏನಿದೆ ಎಪ್ಸ್ ಅಂಡ್ ಫ್ಲೋಸ್ ಆಫ್ ಈ ಲೀಗ್ ಇದೆ, ಇವಾಗ ಕೆಳಗಡೆ ಇದಾರೆ ಮತ್ತೆ ಮೇಲ್ ಬರ್ತಾರೆ. ಮೇ ಬಿ ಬೇರೆಯವ್ರು ಯಾರಾದ್ರೂ ಸ್ವಲ್ಪ ಕಡಿಮೆ ಆದಾಗ ಇವ್ರು ಮೇಲ್ ಬರ್ತಾರೆ. ಸೊ ಯಾರಾದ್ರೂ ಆಗ್ಲಿ ಒಬ್ರು ಪರ್ಪಲ್ ಪ್ಯಾಚ್ ಅಲ್ಲಿ ಇರೋದು ಮುಖ್ಯ ಆಗುತ್ತೆ ಈ ತರ ಒಂದು ಬ್ಯಾಟಿಂಗ್ ಫಾರ್ಮ್ ಅಲ್ಲಿ ಇದ್ದಾಗ. ನೀವು GT ನೋಡಿ ಟಾಪ್ 3 ಎಲ್ಲಾ ಸಲ ಎಲ್ಲರೂ ಪರ್ಫಾರ್ಮ್ ಮಾಡಲ್ಲ. ಒಂದ್ಸಲಿ ಜಾಸ್ ಬಟ್ಲರ್ ಮಾಡ್ತಾರೆ, ಇನ್ನೊಂದ್ಸಲಿ ಸಾಯಿ ಸುದರ್ಶನ್ ಮಾಡ್ತಾರೆ, ಇನ್ನೊಂದ್ಸಲಿ ಗಿಲ್ ಮಾಡ್ತಾರೆ, ಯಾರಾದ್ರೂ ಒಬ್ರು ಎತ್ಕೊಡ್ತಾರೆ, ಕೊನೆವರೆಗೂ ಆಡ್ಕೊಂಡು ಹೋಗ್ತಾರೆ. ಆ 3ರಲ್ಲಿ ಒಬ್ರು ಕೊನೆವರೆಗೂ ಆಡೋದು ಮುಖ್ಯ. ಅದಾಯ್ತು ನೆನ್ನೆ. ಎಲ್ಲ ಇನ್ನೊಂದ್ ಏನಾಗ್ತಾ ಇರೋದು ಗೊತ್ತಾ, ಲಾಸ್ಟ್ 3 ಗೇಮ್ಸ್ ಇಂದ ನೀವು ನೋಡಿದ್ರೆ ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಲೈಕ್ ಮೋಸ್ಟ್ ಆಫ್ ದಿ ಓವರ್ಸ್ ಆಡ್ತಾ ಇದಾರೆ. ಅಂಡ್ ರಜತ್ ಪಟ್ಟಿದಾರ್ ನೀವು ಆಸ್ ಅ ಬ್ಯಾಟರ್ ನೋಡಿದ್ರೆ ಅವ್ರು ಇನಿಷಿಯಲಿ ಬಂದು ಒಂದ್ ಸ್ವಲ್ಪ ಟೈಮ್ ತಗೊಂಡು ಅದಾದ್ಮೇಲೆ ಲಾಂಚ್ ಮಾಡೋದಕ್ಕೆ ಪರ್ಫೆಕ್ಟ್ ಸೂಟೆಡ್ ಪ್ಲೇಯರ್ಸ್. ಅದಕ್ಕೋಸ್ಕರ 9th ಓವರ್ 10th ಓವರ್ ಇಂದ ಕರೆಕ್ಟ್ ಆಗಿ ಬಂದ್ರೆ ಅವಾಗ ಬಿಗಿನಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆನ್ನೆನು ಕೂಡ ಅವ್ರು ವಾಕ್ ಇನ್ ಮಾಡೋ ಟೈಮಲ್ಲಿ ಪ್ರಾಬಬ್ಲಿ ನಾವ್ ಅನ್ಕೊಂತ ಇದೀವಿ ರೊಮೇರಿಯೋ ಶೆಪರ್ಡ್ನೆ ಕಳ್ಸಪ್ಪ, ಏನಾರ ಫ್ಲಾಟ್ ಸಿಕ್ಸಸ್ ಗಳು ಬರುತ್ತಾ, ಒಂದ್ ಎಕ್ಸ್ಟ್ರಾ 2-3 ಸಿಕ್ಸಸ್ ಬರ್ಬೋದು ಅಂತ. ಬಟ್ ಜಿತೇಶ್ ಶರ್ಮಾ ಅವರು ಬಂದ್ರು, ಅವರು ಕೂಡ ಚೆನ್ನಾಗ್ ಆಡಿದ್ರು. ಸೊ ಪ್ರಾಬಬ್ಲಿ ಜಿತೇಶ್ ಶರ್ಮಾನೇ ಬರ್ಬೋದಾಗಿತ್ತು, ರಜತ್ ಪಟ್ಟಿದಾರ್ ಅವಾಗ ಬರೋ ನೆಸೆಸಿಟಿ ಇರ್ಲಿಲ್ಲ. ಕರೆಕ್ಟ್, ಹೌದು. ನಾವು ಡಿಸ್ಕಸ್ ಎಲ್ಲ ನೋಡಿ, ನೀವು ಎಂಟ್ರಿ ಪಾಯಿಂಟ್ ಅಂತ ಏನ್ ಹೇಳ್ತೀರಾ, ಪರ್ಫೆಕ್ಟ್ ಆಗಿದೆ. 15.1ಕ್ಕೆ ಟಿಮ್ ಡೇವಿಡ್ ಎಂಟ್ರಿ, ಅಲ್ಲಿವರೆಗೂ ಜೊತೆ ಆಟ ಕೊಟ್ಟಿದ್ರು, ಚೆನ್ನಾಗಿ ಮಾಡಿದ್ರು. 15.1 ಅವ್ರು ಬರ್ತಾರೆ. ಎಸ್ ವಿಕೆಟ್ ಬಿತ್ತು. ನೀವ್ ಹೇಳಿದಾಗ ರೊಮಾರಿಯೋ ಶೆಪರ್ಡ್ ಒಂದು ಆಪ್ಷನ್, ಜಿತೇಶ್ ಇದ್ದಿದ್ರೆ ಇಂಡಿಯಾ ಮತ್ತು ಒಬ್ಬ ಫಾರಿನ್ ಆಟಗಾರ ಸೂಪರ್ ಕೊಡ್ಬೋದಿತ್ತು. ಇನ್ನು ಅದು ಅಲ್ಲಿ ಬೇಕಾಗಿತ್ತು ಪ್ರಾಬಬ್ಲಿ. ಅಂಡ್ ಇಟ್ಸ್ ಓಕೆ, ಅವರು ನೀವು ಚೆನ್ನಾಗಿ ಆಡಿಲ್ಲ ಅಂದ್ರೆ ಆಲ್ಮೋಸ್ಟ್ 220-30 ರನ್ಸ್ ಹೊಡೆದಿದ್ದಾರೆ. ಇನಿಷಿಯಲಿ ಯಾವಾಗ ದೇವದತ್ ಪಡಿಕ್ಕಲ್ ಜಲ್ದಿ ಔಟ್ ಆಗ್ತಾ ಇದ್ರು ಅಥವಾ ವಿರಾಟ್ ಕೊಹ್ಲಿ ಜಲ್ದಿ ಔಟ್ ಆಗ್ತಾ ಇದ್ರು, ಚೆಪಾಕ್ ಅಲ್ಲಿ ಮ್ಯಾಚ್ ಗೆಲ್ಲೋದಕ್ಕೆ ಹಾಫ್ ಸೆಂಚುರಿ ಬರುತ್ತೆ. ಅಂಡ್ ಮುಂಬೈಯಲ್ಲಿ ಅವ್ರ ಬ್ಯಾಟ್ ಇಂದ ರನ್ ಬರುತ್ತೆ. ಯಾವಾಗ ಇವ್ರು ಜಲ್ದಿ ಔಟ್ ಆಗ್ತಾ ಇದಾರೋ ಅವಾಗ ರಜತ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಆಡ್ತಾ ಇರೋದು. ಐ ಥಿಂಕ್ ಶಶಾಂಕ್ ಹೇಳ್ದಂಗೆ 3-4 ಜನ ಏನಿದ್ದಾರೆ ಟಾಪ್ ಆರ್ಡರ್ ಅಲ್ಲಿ, ಅವ್ರಲ್ಲಿ ಒಬ್ರು ಇಬ್ರು ಫಾರ್ಮ್ ಅಲ್ಲಿ ಎಲ್ಲಾ ಮ್ಯಾಚ್ ಇದ್ರೆ ಸಾಕು. ಎಲ್ಲಾ ಮ್ಯಾಚ್ ಇವರೇ ಹೊಡಿಬೇಕು ಅಂತ ಏನಿಲ್ಲ. ಆಮೇಲೆ ನೋಡಿ ಬ್ಯಾಕ್ ಟು ಬ್ಯಾಕ್ ಗೆಲುವು RCBಗೆ. ಫಸ್ಟ್ 2 ಮ್ಯಾಚ್ ಗೆದ್ದಿದ್ರು ಬ್ಯಾಕ್ ಟು ಬ್ಯಾಕ್, ಅದಾದ್ಮೇಲೆ ಒಂಥರ ಆಲ್ಟರ್ನೇಟ್ ಪ್ಯಾಟರ್ನ್ ತರ ಶುರು ಆಗೋಗಿತ್ತು, ಸೋಲೋ ಗೆಲುವು ಆ ತರ. ಬಟ್ ಇವಾಗ ಬ್ಯಾಕ್ ಟು ಬ್ಯಾಕ್ ಗೆಲುವು ಬಂದಿದ್ದು ಒಂಥರ ಮೊಮೆಂಟಮ್ ಇನ್ನೂ ಸ್ವಲ್ಪ ಬೂಸ್ಟ್ ಮಾಡಿರುತ್ತೆ ಅಂತ ಅನ್ಸುತ್ತೆ. ವಾಟ್ ಚೇಂಜ್ ಫಾರ್ ದೇವ್ ವೆನ್ ಈ ಪ್ಲೇಸ್ ಫಾರ್ RCB ಅಂಡ್ LSG ಮತ್ತೆ RR ಯಾಕೆ ಹೆಲ್ಪ್ ಆಗಿಲ್ಲ? ವಿರಾಟ್ ಕೊಹ್ಲಿ ಇರ್ಲಿಲ್ಲ RR ಮತ್ತೆ LSG ಅಲ್ಲಿ ಆಡ್ಸೋದಕ್ಕೆ. ಅಂಡ್ ರೋಲ್ ಕ್ಲಾರಿಟಿ ಬಗ್ಗೆ ನಾವೇನ್ ಹೇಳ್ತೀವಿ, ಅದು ಐ ಥಿಂಕ್ ಈ ಸೀಸನ್ ಅಲ್ಲಿ ಎಸ್ಪೆಷಲಿ ರೋಲ್ಸ್ ಎಲ್ಲ ಕ್ಲಿಯರ್ ಆಗಿ ಡಿಫೈನ್ ಆಗಿದೆ ಅನ್ಸುತ್ತೆ ನಮ್ಮ RCB ನಲ್ಲೂ ಕೂಡ. ವಿರಾಟ್ ಕೊಹ್ಲಿಗೆ ಎಲ್ಲ ಆಡ್ಬೇಕು ಆತರ ಏನಿಲ್ಲ, ಒತ್ತಡ ಇಲ್ಲ, ನಿಮ್ ಪಾತ್ರ ಇದಪ್ಪ, ನೀವು ನಿಮ್ದು ಇದು ಮಾಡಿ, ಬಾಕಿ ಆಟಗಾರ್ಗೆ ಈ ರೀತಿ ರೋಲ್ ಇದೆ. ಸಾಲ್ಟಿಗೆ ಅಗ್ರೆಸರ್ ರೋಲ್ ಇದೆ, DDPಗೆ ಅಗ್ರೆಸರ್ ರೋಲ್ ಇದೆ. ರಜತ್ ಪಟ್ಟಿದಾರ್ ಬೇಕಾದ್ರೆ ಆಂಕರ್ ಮಾಡ್ಕೋತೀನಿ, ಕಡೆವರೆಗೂ ಆಡ್ತೀನಿ, ಕೊಹ್ಲಿ ಜೊತೆ ಆಡ್ತೀನಿ. ಇವಾಗ ನಿಮ್ದು ಟಾಪ್ 4 ಏನಿದೆ ಆರ್ಡರ್ ಮಾಡಿದ್ರೆ ಫಾರಿನ್ ಪ್ಲೇಯರ್ಸ್ RCBದು ಏನಿದೆ? ನಿನ್ನೆ ಸಾಲ್ಟ್ ಇಂದ ಮೇಲೆ ಅಂತ ಹೇಳಿದ್ರಲ್ಲ, ಏನು ಸ್ಟಾರ್ಟ್ ಕೊಟ್ಟಿಲ್ವಾ ನಿನ್ನೆ? ಗುಡ್ ಸ್ಟಾರ್ಟ್ ಇಸ್ ತುಂಬಾ ಇಂಪಾರ್ಟೆಂಟ್ ಪಾ, ಯು ನೋ. 23 balls 25 runs. ಪರವಾಗಿಲ್ಲ, ಇದ್ರು ತಾನೆ ವಿಕೆಟ್ ಕಳ್ಕೊಳ್ಬಾರ್ದು ಅಂತ ಇತ್ತು, ಅದಕ್ಕೋಸ್ಕರ ಅವರು. ನೀವ್ ಇವಾಗ್ಲೂ ಹೇಳ್ತಾ ಇದ್ರ ಫಿಲ್ ಸಾಲ್ಟ್ ಇಸ್ ನಂಬರ್ 1 ಓವರ್ಸೀಸ್ ಪ್ಲೇಯರ್ಸ್ ಫಾರ್ RCB ಅಥವಾ ಹೇಸಲ್ವುಡ್? ಮಣ್ಣಾಯ್ತಾ ಮೀಸ? ಇಲ್ಲ ತಾನೆ, ಆಗೈತೇನೋ ನಿನ್ನೆ. ಹೇಸಲ್ವುಡ್ ಬೆಸ್ಟ್ ಫಾರಿನರ್ ಬೆಸ್ಟ್ ಫಾರಿನರ್ ಅಲ್ಲ ಅಂತ ಅಂದ್ಬಿಟ್ರೆ
ಅಲ್ಲ ಅಷ್ಟೇ. ಹೇಸಲ್ವುಡ್ ಬೆಸ್ಟ್ ಫಾರಿನರ್ ಅಲ್ಲ, ಬೆಸ್ಟ್ RCBN. ಇಂಡಿಯನ್ ಫಾರಿನರ್ ಎರಡು ತಗೊಂಡ್ರು ಹೇಸಲ್ವುಡ್ ದಿ ಬೆಸ್ಟ್. ನನ್ನ ಹೇಸಲ್ ಹೇಳಿಕೆಯನ್ನ ನೀವು ಹೇಸಲ್ ತಿರುಗ್ತಾ ಇದೆ. ಹೇಸಲ್ ಗುಡ್, ಹೇಸಲ್ ಗಾಡ್ ಎಲ್ಲ ಹೇಳ್ಬಿಡಿ ನೀವು. ಆ ತರ ಹಾ. ಮಾಡಿದ್ದು ನಿನ್ನೆ. ಇದು ಎಲ್ಲ ಚೆನ್ನಾಗ್ ಆಡ್ತೀರಿ, ಯಾರು ಚೆನ್ನಾಗ್ ಆಡ್ತಿಲ್ಲ ಅಂತ ನಾನು ಚೆನ್ನಾಗಿ ಹೇಳೇ ಇಲ್ಲ. ಆಡ್ತಾರಲ್ಲ. ಇವಾಗ ನೀವು ಟಾಪ್ 4 1 2 3 4 ಫಾರಿನರ್ಸ್ ಅಂತ. ಏನಕ್ಕೆ ಆತರ ಮಾಡಿ? 4 ಚೆನ್ನಾಗಿದ್ದಾರೆ. ಇಲ್ಲ ಇಲ್ಲ ಇಲ್ಲ. ಹಾ ಅಲ್ಲ, ಇವಾಗ ಈಡನ್ ಗಾರ್ಡನ್ಸ್ ಅಲ್ಲಿ ಗೆಲ್ಲಕ್ ಕಾರಣ ಯಾರು? ಹೇಸಲ್ವುಡ್. ಸಾಲ್ಟ್ ಅಲ್ಲ, ವಿಕೆಟ್ ಯಾರು ಪಿಕ್ ಮಾಡಿದ್ ಫಸ್ಟ್? ಅಲ್ಲ ಬೌಲಿಂಗ್ ಸಾಲ್ಟ್ ಅಲ್ಲ, 20 ಸ್ಟಾರ್ಟ್ ಮಾಡ್ತಾ ಬಿಡಿ. ವಿಕೆಟ್ ಯಾರು ಪಿಕ್ ಮಾಡಿದ್ದು? 170 ಆಲ್ ಔಟ್ ಮಾಡೋದಲ್ಲ, 170 ಕಟ್ ಹಾಕೋದಕ್ಕೆ ಯಾರು ಹಾಕಿದ್ದಲ್ಲಿ ಬೌಲಿಂಗ್? ಹಾಯ್ ಗೈಸ್, ದಿಸ್ ಇಯರ್ ಆಲ್ ಟೆಸ್ಟ್ ಮ್ಯಾಚ್ ಲೈನ್ ಲೆಂತ್ ಇರೋ ಬೌಲರ್ ಸಖತ್ತಾಗಿ. ನಿಮ್ದು ನೆಟ್ವರ್ಕ್ ಸರಿ ಇಲ್ಲ, ಏನೋ ಕೇಳಿಸ್ತಾ ಇಲ್ಲ. ಈಡನ್ ಗಾರ್ಡನ್ಸ್ ಅಲ್ಲಿ ಪ್ಲೇಯರ್ ಆಫ್ ದ ಹಲೋ, ಮ್ಯಾಚ್. ಹಲೋ ಕೇಳಿಸ್ತಾ ಇದೆಯಾ ಮಾತು? ಹಲೋ ಹಲೋ. ಈಡನ್ ಗಾರ್ಡನ್ ಮೇ ಬೋಲೋ. ಸೂಪರ್ ಆಡ್ತಾರೆ ಜಾಶ್ ಹೇಸಲ್ವುಡ್, ನಂಗೆ ಇಷ್ಟ. ಆಬ್ವಿಯಸ್ಲಿ ಇನ್ನೂ ಒಪ್ಕೋತಾ ಇಲ್ಲ, ಚೆನ್ನಾಗ್ ಚಾನ್ಸ್ ಆಡ್ತಾರೆ. ಇಲ್ಲ. ನಾನ್ ಚೆನ್ನಾಗ್ ಆಡಿದಾರೆ ಅಂತ ಹೇಳೇ ಇಲ್ಲಪ್ಪ. ನೀವು ಹೇಳೋದು ಈ ತರ ಯಾರು ಇಂಪಾರ್ಟೆಂಟು? ಯಾರು ಈ ಇಂಪಾರ್ಟೆಂಟ್? ಸೀಸನ್ RCB ಚೆನ್ನಾಗಿ ಏನಕ್ಕೆ ಆಡ್ತೀಯ ಅಂದ್ರೆ ಎಲ್ಲಾರು ಇಂಪಾರ್ಟೆಂಟು. ಅತ್ರೀಶ್ ನೋಡಿ ಅದೇ ಕೇಳ್ತಿದಾರೆ. ಹಾ. ನಮ್ಗೆ ಹೇಳ್ಬಿಡಿ, ಅತ್ರೀಶ್ ಹೇಳಿ. ಇಷ್ಟೊಂದು ಉಪ್ಪಿನ ವ್ಯಾಮೋಹ ಇದ್ರೆ BP ಜಾಸ್ತಿ ಆಗುತ್ತೆ. ಪಾಪ ಏನ್ ಕನಿಕರ ನಿಮ್ಮ ಹೆಲ್ತ್ ಮೇಲೆ. BP ಅಲ್ಲ, RC. ಆನ್ ಅ ಸೀರಿಯಸ್ ನೋಟ್, ಫಸ್ಟ್ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು? ಕೃಣಾಲ್ ಪಾಂಡ್ಯ ತಾನೆ? ಕೊಹ್ಲಿ ಅನ್ಸುತ್ತೆ, 50 ಹೊಡೆದ್ರಲ್ಲ. KKR ಮೇಲೆ 30 balls 50 ನಾಟ್ ಔಟ್ ಬ್ಯಾಟರ್ ಆಗಿ ಉಳಿದಿದ್ರು. 57 ಏನೋ ಹೊಡಿತಾರೆ. 30 balls 50 ಎಲ್ಲ ಹೊಡೆದು. ಚೆಕ್ ಮಾಡಿ. ಹಾ ಕರೆಕ್ಟ್, ಮರ್ತೋಗಿತ್ತು. ಚೆಕಿಂಗ್ ನಾವ್. ಯಾರು ಬೌಲರ್ ಗೆ ಕೊಟ್ರು 170 ಗೆ ಆಲ್ ಔಟ್ ಮಾಡಿದ್ರು. 170 ಕೃಣಾಲ್ ಪಾಂಡ್ಯ ಫಸ್ಟ್ ಮ್ಯಾಚ್ ಅಲ್ಲೇ ಕರೆಕ್ಟ್ ಬೌನ್ಸರ್ ಎಲ್ಲ ಹಾಕ್ಬಿಟ್ಟು. ಕೃಣಾಲ್ ಪಾಂಡ್ಯ ಅದಾದ್ಮೇಲೆ ಸೆಕೆಂಡ್ ಮ್ಯಾಚ್ ರಜತ್ ಪಟ್ಟಿದಾರು, ಥರ್ಡ್ ಮ್ಯಾಚ್ ರಜತ್ ಪಟ್ಟಿದಾರು, ಕರೆಕ್ಟ್ ಮನೋಜ್, ಕರೆಕ್ಟ್. ಎರಡು ಪಟ್ಟಿದಾರು, ಒಂದ್ ಕೊಹ್ಲಿ. ಓಕೆ, ಮಲ್ಟಿಪಲ್ ಮ್ಯಾಚ್ ವಿನ್ನರ್ಸ್ ಇದಾರೆ. ಈ ಟೋಟಲ್ ಏನ್ 6 ಮ್ಯಾಚ್ ಗೆದ್ದಿದ್ದಾರೆ, 4 ಡಿಫರೆಂಟ್ ಪ್ಲೇಯರ್ ಆಫ್ ದ ಮ್ಯಾಚ್ ವಿನ್ನರ್ಸ್ ಇದಾರೆ. ಇನ್ಫ್ಯಾಕ್ಟ್ 5 ಡಿಫರೆಂಟ್ ಪ್ಲೇಯರ್ ಆಫ್ ದ ಮ್ಯಾಚ್ ವಿನ್ನರ್ಸ್. ಕೃಣಾಲ್ ಪಾಂಡ್ಯ, ರಜತ್ ಪಟ್ಟಿದಾರ್, ಅದಾದ್ಮೇಲೆ ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಜಾಶ್ ಹೇಸಲ್ವುಡ್. ಈಗ ವೇದ ನೀವೇ ನಮ್ಮ ಆರ್ಗ್ಯುಮೆಂಟ್ ಬರೋಣ ಒಂದ್ ಸ್ವಲ್ಪ ಫೋನ್ ಸೈಡ್. ನಂಬರ್ 3 ಅದೆಲ್ಲ ಹೇಳ್ತಾರೆ. ನಂಬರ್ 3 ಬರೋದೇ ಬೇರೆ, ಕುತ್ಕೊಂಡ್ಬಿಟ್ಟು ಬರೋದೇ ಬೇರೆ. ನಂಬರ್ 1 ಬೇರೆ. ನಂಬರ್ 1 ಯಾರು ಬರ್ತಾರೆ? ಎದುರಾಳಿಯ ಫಸ್ಟ್ ಇದು ಅಂದ್ರೆ ಯುದ್ಧ ಇಮ್ಯಾಜಿನ್ ಮಾಡಿದ್ರೆ ಫುಲ್ ಎಲ್ಲ ಎದುರಾಳಿ ಸೈನ್ಯ ಕಾಣ್ತಾ ಇದೆ. ಧೈರ್ಯದಿಂದ ಧೀರ ಧೀರ ದಾನ ಏ ಸಾಲ್ಟ್ ಅನ್ನ ಅಂತ ಸಾಲ್ಟ್ ಹೋಗ್ಬಿಟ್ಟು ಅದು ಎದುರಿಸೋದು. ಒಳ್ಳೆ ಸ್ಟಾರ್ಟ್, ಇಡೀ ಟೀಮ್ ನ ಮೊರಾಲ್ ಎಷ್ಟು ಚೆನ್ನಾಗಿ ತರುತ್ತೆ. ನೆನ್ನೆ ಕರೆಕ್ಟ್ ಬೆಂಗಳೂರಲ್ಲಿ ಆಡ್ತಿದ್ದಾರೆ ಅಂತ ಸ್ವಲ್ಪ ನೋಡ್ಕೊಂಡು ವಿಕೆಟ್ ಕಳ್ಕೊಳ್ಳೋ ಹಾಗೆ ಸ್ವಲ್ಪ ಅಗೇನ್ಸ್ಟ್ ದೇರ್ ನೇಚರ್ ಆಡಿದ್ದಾರೆ. ಎಲ್ಲ ರಿಸ್ಕಿ ಶಾಟ್ಸ್ ಜಾಸ್ತಿ ಹೋಗಿಲ್ಲ. ತದ ಕಾರಣ ಅವರ ಆ ಕಾಣಿಕೆ ಬಹು ಉತ್ತಮ. ವಿಕೆಟ್ ಕಳ್ಕೊಳ್ದೆ ಪವರ್ ಪ್ಲೇ ಮುಗಿಸಿರೋದು. ಏನ್ರಿ ಇಲ್ಲ, ನಾನ್ ಕೇಳಿಸ್ಕೋದ. ಬಟ್ ಏನ್ ಗೊತ್ತಾ, ನನಗೆ ಈ ವಾದ ಮಾಡಿ ಇವ್ರ ಮೇಲೆ ಗೆಲ್ಲೋ ಅಷ್ಟು ಶಕ್ತಿ ಈಗ ನನ್ನಲ್ಲಿ ಇಲ್ಲ. ಈ ಬಿಸಿಲಿನ ವಾತಾವರಣದಲ್ಲಿ ನನ್ನಲ್ಲಿ ಇಲ್ಲ. ಹಂಗಾಗಿ ಸುಮ್ನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡೋದು ಅಂತ ಸುಮ್ಮನಿದ್ದು ಬಿಡುವೆ. ಬೆಸ್ಟ್. ನಾನು ನೀವು ವಾದ ಆಗ್ತಿದ್ದೀರಾ? ವಾದ ಕೃಷ್ಣಮೂರ್ತಿ ಬೇಡ. ವಾದ ಅಲ್ಲ, ನಾನು ಕರೆಕ್ಟ್ ಆಗೇ ವಾದ ಮಾಡ್ತಾ ಇದ್ದೀನಿ. ಇಲ್ಲ, ನಮ್ ವ್ಯೂವರ್ಸ್ ಕಮೆಂಟ್ ಅಲ್ಲಿ ಹಾಕಿ, ನಿಮ್ಗೆ ಯಾವ ಫಾರಿನರ್ ಈ ಒಂದು ಸೀಸನ್ ಅಲ್ಲಿ ಟಾಪ್ ಫಾರಿನರ್ ಯಾರು ಅಂತ ನೀವು ಪ್ರತಿಕ್ರಿಯೆ ಕೊಡಿ. ನನಗೂ ಜಾಶ್ ಹೇಸಲ್ವುಡ್. ನಾವು ನೆನ್ನೆ ಹೇಳಿದ್ವಲ್ಲ, ನಾವು ನೆನ್ನೆ ಮ್ಯಾಚ್ ನೋಡ್ಬಿಟ್ಟು ಹೇಳ್ತಾ ಇಲ್ಲ. ನೆನ್ನೆ ಮ್ಯಾಚ್ ಗಿಂತ ಮುಂಚೆನೆ ಈ ತರ ಒಂದು ಮಿನಿ ವಾದ ಆಗಿತ್ತು. ಅವಾಗ್ಲೇ ಜಾಶ್ ಹೇಸಲ್ವುಡ್ ಅಂತ ಹೇಳಿದ್ವಿ. ಬಟ್ ಮುಂದೆ